ಈ ಬೆಣ್ಣೆ ಹಣ್ಣುಗಳು ಆಮೇಲೆ ಈ ಬೆರೀಸ್ಗಳೆಲ್ಲ ಬರುತ್ತಲ್ಲ ಇವೆಲ್ಲ ದೇ ಆರ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತ. ಅದರ ಜೊತೆಗೆ ಅದಕ್ಕಿನ್ನ ಚೆನ್ನಾಗಿ ಕೆಲಸ ಮಾಡೋದು ದಾಳಿಂಬೆ. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ನಾವು ಕರಿತೀವಿ ಇದನ್ನು. ಬೇಗ ಬೇಳಿ ಕೂದಲಾಗಂಥದ್ದು, ಸ್ಕಿನ್ ಎಲ್ಲ ಅದು ಒಂಥರ ಸುಕ್ಕು ಬರೋ ಅಂಥದ್ದು, ಏಜಿಂಗ್ ನೀವು ನೋಡಿದ್ದೀರಲ್ವಾ, ಬೇಕಾದಷ್ಟು ಪ್ರೊಸೆಸ್ ಆಗುತ್ತಲ್ಲ, ಆ ಏಜಿಂಗ್ನ ಕಮ್ಮಿ ಮಾಡುತ್ತೆ. ಆ್ಯಂಟಿ ಕ್ಯಾನ್ಸರಸ್ ಅಂತ ನಾನಂದೆ, ಅಂದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟುವ ಶಕ್ತಿ ಇದಕ್ಕಿದೆ ಅಂತ. ಅದು ನಮ್ಮ ಬ್ಲಡ್ ವೆಸಲ್ಸ್ನ ಹಿಂಗೆ ಹಿಗ್ಗಿಸುತ್ತೆ. ಹಿಗ್ಸೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ದಾಳಿಂಬೆ ಸೇವನೆ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ, ನಮಗೇನು ಬೇಡ, ಈಗ ನಾವು ಹೊರಗಡೆ ಹೋಗಿದ್ದೀವಿ, ಬೋಂಡಾ ಬಜ್ಜಿ ಚೆನ್ನಾಗಿತ್ತು, ಘಮ ಘಮ ಸ್ಮೆಲ್ ಬಂತು, ತಿಂದ್ವು, ಅದು ಆಯಿಲು ಚೆನ್ನಾಗಿಲ್ಲ, ಅದು ಲೋ ಡೆನ್ಸಿಟಿ ಲಿಪೋಪ್ರೋಟೀನು, ಅದು ಬ್ಯಾಡ್, ಅದು ಇಟ್ ಇಸ್ ನಾಟ್ ಅ ಗುಡ್ ಕೊಲೆಸ್ಟ್ರಾಲ್. ಅದು ಆದರೆ ತಿಂದ್ಬಿಟ್ಟಿದ್ದೀವಿ ನಾವು. ಏನು ಮಾಡ್ತೀರಾ, ಒಂದು ಸ್ವಲ್ಪ ದಾಳಿಂಬೆ ತಿನ್ನಿ. ತುಂಬ ಕಡಿಮೆ ತಿನ್ನೋದೇ ದಾಳಿಂಬೆ ನನ್ನ ಪ್ರಕಾರ. ಹೌದು, ಯಾಕೆ ಅಂದರೆ ಸಿಗೋದು ಕಡಿಮೆ ಸ್ವಲ್ಪ, ಒಂದು. ಎರಡನೇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಮೂರನೇದು ಬಿಡಿಸ್ಕೊಳ್ಬೇಕಲ್ಲ ಅದನ್ನು. ನಾವು ಆರೋಗ್ಯನ ಕಳ್ಕೊಂಡ್ರೆ ಅದಕ್ಕೆ ತೆರಬೇಕಾಗಿದ್ದ ಬೆಲೆ ಇದೆಯಲ್ಲ ತುಂಬ ದುಬಾರಿ. ಏಕೆಂತಂದರೆ ನಿಮಗೂ ಗೊತ್ತಿದೆ, ತುಂಬ ಎಕ್ಸ್ಪೆನ್ಸಿವ್ ಅಂತಂದರೆ ಮುಂದಿನ ದಿನದಲ್ಲಿ ಎಜುಕೇಷನ್ನು ಮತ್ತು ಹೆಲ್ತೇ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ನಾವು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಕಳೆದ ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಒಂದು ಸೊಪ್ಪುಗಳ ಬಗ್ಗೆ ಹೇಳಿದ್ರಿ. ನೀವು ಪಾಲಕ್ ಸೊಪ್ಪು ಬಗ್ಗೆ ಹೇಳಿದ್ರಿ. ಒಂಥರ ಪಾಲಕ್ ಸೊಪ್ಪಿನಲ್ಲಿ ಫಾಲಿಕ್ ಆಸಿಡ್ ಬಗ್ಗೆ ಅಂಶ ಜಾಸ್ತಿ. ಸೊಪ್ಪುಗಳ ರಾಜ ಅಂದರೆ ಪಾಲಕ್ ಅಂತ ಹೇಳ್ಬೋದು ಬೇಕಾದರೆ. ಅದೇ ಥರ ಹಣ್ಣುಗಳ ಬಗ್ಗೆ ಕೂಡ ಹೇಳಿದ್ರಿ. ಬಟ್ ಹಣ್ಣುಗಳಲ್ಲಿ ಯಾವುದು ಬೆಸ್ಟು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಮಾತಾಡಬೇಕಾಗಿದೆ. ಅಥವಾ ಹಣ್ಣುಗಳಲ್ಲಿ ಒಂಥರ ಓವರಾಲ್ ನಮಗೆ ಹೆಲ್ತ್ ಸಪ್ಲಿಮೆಂಟ್ ಕೊಡುವಂಥದ್ದು, ಒಂಥರ ಮ್ಯಾಜಿಕಲ್ ಅಂಶಗಳಿರುವಂಥದ್ದು. ಯಾಕೆಂದರೆ ಎಲ್ಲ ಹಣ್ಣು ತಿನ್ನುವಂತಂತಾರೆ, ಎಲ್ಲ ಹಣ್ಣು ತಿಂತೀವಿ ಕೂಡ. ಬಟ್ ಯಾವುದು ಅದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಏನು ಹೇಳ್ಬೋದು ಸರ್? ಈಗ ಹಣ್ಣುಗಳಲ್ಲಿ ಯಾವುದು ಉತ್ತಮ ಅಂತ ನಾವು ನೋಡೋದಾದರೆ ಎಲ್ಲದೂ ಬೇಕು. ಪ್ರತಿಯೊಂದು ತರಕಾರಿ, ಪ್ರತಿಯೊಂದು ಹಣ್ಣಿನಲ್ಲೂ ಫೈಟೋಕೆಮಿಕಲ್ಸ್ ಅಂತ ಇರುತ್ತೆ. ಫೈಟೋಕೆಮಿಕಲ್ಸ್ ಅಂದರೆ ಅದರದ್ದೇ ಆದ ಒಂದು ಕೆಮಿಕಲ್, ರಾಸಾಯನಿಕ ಅದರಲ್ಲಿರುತ್ತೆ. ಹಾಗಾಗಿ ಅದೇನಕ್ಕಿರುತ್ತೆ ಅಂದರೆ ಅದಕ್ಕೆ ಪ್ರೊಟೆಕ್ಷನ್. ಅದಕ್ಕೆ ಬ್ಯಾಕ್ಟೀರಿಯಾ, ವೈರಲ್ಲು, ಫಂಗಲ್ಲು ಏನೂ ಅದಕ್ಕಾಗಬಾರ್ದು. ಮತ್ತು ಅದರೊಳಗೇನಾದ್ರು ಡ್ಯಾಮೇಜ್ಗಳಾದರೆ ಅದನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ ಅದೇ ತಯಾರಿಸ್ಕೊಳ್ಳೋಂಥ ಒಂದು ಅದು ಕೆಮಿಕಲ್. ಅದು ಫೈಟೋಕೆಮಿಕಲ್ಸ್ ಅಂತ ಜನರಲ್ ಆಗಿ ಫೈಟೋಕೆಮಿಕಲ್ಸ್ ಅಂತ ಕರಿತೀವಿ. ಪ್ರತಿಯೊಂದರಲ್ಲೂ ಒಂದೊಂದು ಇರುತ್ತೆ. ಈಗ ನಮಗೆ ಈ ಈರುಳ್ಳಿಲಿ ಆರ್ಗ್ಯಾನೋ ಸಲ್ಫರ್ ಕೆಮಿಕಲ್ ಇದೆ, ಈರುಳ್ಳಿ, ಬೆಳ್ಳುಳ್ಳಿ ಆ ಥರ. ಅಂದರೆ ಪ್ರತಿಯೊಂದರಲ್ಲೂ ಬೇರೆ ಬೇರೆ ರಾಸಾಯನಿಕಗಳಿರುತ್ತೆ. ಹೌದು ಹೌದು, ಆರ್ಗ್ಯಾನೋ ಸಲ್ಫರ್ ಅದು ಕಣ್ಣೆಲ್ಲ ಉರಿಯುತ್ತೆ ನೋಡಿ, ನಮಗೆ ಸಲ್ಫರ್ ಅಂಶ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿಯೊಂದು ತರಕಾರಿಲೂ ಇದೆ, ಹಣ್ಣುಗಳಲ್ಲಿ, ಸೊಪ್ಪುಗಳಲ್ಲಿ, ಆ ಥರದ್ದು ಎಲ್ಲ ಸಸ್ಯದಲ್ಲಿ, ಓವರಾಲ್ ಸಸ್ಯ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಈಗ ವಿಂಕರೋಸಿಯಾ ಅಂತ ಒಂದು ಈ ಗಿಡ ಇದೆ ನೋಡಿ, ಪಿಂಕ್ ಕಲರ್ ಹೂ ಬಿಡುತ್ತಲ್ಲ, ಅದರಿಂದನೇ ಕ್ಯಾನ್ಸರ್ಗೆ ಅದರಿಂದನೇ ವಿನ್ಬ್ಲಾಸ್ಟಿನ್, ವಿನ್ಕ್ರಿಸ್ಟಿನ್, ವಿನ್ಡೆಸಿನ್ ಅಂತ ಕೆಮಿಕಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕ್ಯಾನ್ಸರ್ಗೆ ಔಷಧಿ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಗಿಡ, ಅದು ನಾವು ಪೂಜೆಗೆ ಬಳಸೋದೇ ಆಗಲಿ ಅಥವಾ ನಾವು ಸೇವನೆ ಮಾಡೋದೇ ಆಗಲಿ, ಎಲ್ಲದರಲ್ಲೂ ಒಂದು ಕೆಮಿಕಲ್ ಇರುತ್ತೆ. ಅದು ಯಾವ ಕೆಮಿಕಲ್ ಅಂತ ವಿಜ್ಞಾನಿಗಳು ಕಂಡಿಡಿದು ಅದರಿಂದ ನಮ್ಗೆ ಉಪಯೋಗ ಇದೆಯಾ ಅಂತ ನೋಡ್ಕೊಂಡು ಅದನ್ನು ನಾವೇನು ಮಾಡ್ತಾರೆ, ಫಸ್ಟ್ ಅದನ್ನ ಸಿಂಥಸೈಸ್ ಮಾಡ್ತಾರೆ. ಅದ್ರ ಕೆಮಿಕಲ್ ಸ್ಟ್ರಕ್ಚರ್ಗಳು ಇದನ್ನೆಲ್ಲ ತಗೊಂಡು ಸಿಂಥಸೈಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅದನ್ನು. ಹಾಗಾಗಿ ನಮಗೆ ಟ್ಯಾಬ್ಲೆಟ್ಸ್ಗಳು ಇದೆಲ್ಲ ನಾವು ಸೇವನೆ ಮಾಡ್ತೀವಲ್ಲ, ಅದೆಲ್ಲ ಸಿಂಥಸೈಸ್ಡು. ಬಟ್ ಅದರದ್ದು ಮೇಯ್ನ್ ಸೋರ್ಸ್ ಏನು ಅಂತಂದರೆ ಈ ಥರ ಹಣ್ಣಾಗ್ಬೋದು, ಸೊಪ್ಪಾಗ್ಬೋದು, ತರಕಾರಿ ಆಗ್ಬೋದು, ಬೇರೆ ಗಿಡ, ಮರ, ಬಳ್ಳಿ, ಇವು ಎಲ್ಲದರಲ್ಲೂ ಆಯುರ್ವೇದದಲ್ಲಿ ಗಿಡಮೂಲಿಕೆ ಅಂತಂತೀವಲ್ಲ, ಎಲ್ಲದರಲ್ಲೂ ಒಂದೊಂದು ಕೆಮಿಕಲ್ ಇದೆ. ಈಗ ಹಣ್ಣುಗಳನ್ನು ನಾವು ನೋಡೋದಾದರೆ ಎಲ್ಲ ಹಣ್ಣು ಒಳ್ಳೆಯದೇ. ಸೀಸನಲ್ ಫ್ರೂಟ್ಸ್ ಅಂತೀವಲ್ಲ, ಒಂದೊಂದು ಸೀಸನಲ್ಲಿ ಆ ಹಣ್ಣನ್ನು ತಿಂದಾಗ ನಮಗೆ ಒಂದು ರೀತಿಯ ಪ್ರೊಟೆಕ್ಷನ್, ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಾಗುತ್ತೆ. ಆದರೂ ಒಂದು ಸಲ ಈ CFTRI ಅಂತ ಮೈಸೂರಲ್ಲಿ ಒಂದು ಆಹಾರಕ್ಕೆ ಸಂಬಂಧಿಸಿದಂತಹ ಒಂದು ಕೇಂದ್ರ ಇದೆ. ಅಲ್ಲಿ ತುಂಬ ಈ ಥರದ ರಿಸರ್ಚ್ಗಳೆಲ್ಲ ನಡೆಯುತ್ತೆ. ಅಲ್ಲಿ ಶೈಲಜಾ ಧರ್ಮೇಶ್ ಅಂತ ಒಬ್ಬರು ಸೈಂಟಿಸ್ಟ್ ಇದ್ದಾರೆ. ಹೀಗೆ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಕೇಳಿದೆ, ಮೇಡಮ್ ಎಲ್ಲ ಹಣ್ಣುಗಳಲ್ಲೂ ಒಂದೊಂದು ಒಳ್ಳೆ ಅಂಶ ಇದೆ, ಮತ್ತು ಎಲ್ಲ ಹಣ್ಣುಗಳನ್ನು ನಾವು ತಿನ್ನೋಕ್ಕಾಗಲ್ಲ, ಓವರಾಲು ಇರೋದ್ರಲ್ಲಿ ಒಂದು ಬೆಸ್ಟ್ ಅಂತ ನಾವು ಹೇಳಿದ್ರೆ ಆ ಹಣ್ಣನ್ನ ನಾವು ತಿನ್ಬೋದು ಅಂತಂದಾಗ ಅವರಂದರು ಎಲ್ಲ ಹಣ್ಣಿಗೂ ಹೋಲಿಸಿದ್ರೆ ಎಲ್ಲ ಹಣ್ಣು ಒಳ್ಳೆಯದೇ, ಯಾವುದು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ, ಅದರಲ್ಲೂ ದಿ ಬೆಸ್ಟ್ ಅಂತ ಅಂದರೆ ದಾಳಿಂಬೆ ಅಂತ ಅಂದರು.
ದಾಳಿಂಬೆ ಹಣ್ಣು ಅದರಲ್ಲಿ ಬೇಕಾದಷ್ಟು ಕೆಮಿಕಲ್ ಅಂದರೆ ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ರಾಸಾಯನಿಕಗಳು ಇದೆ. ಅದೇ ರೀತಿ ನಮ್ಮ IIC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅಲ್ಲಿ ನನ್ನ ಸೀನಿಯರ್ ಒಬ್ಬರಿದ್ದಾರೆ, ಅವರು ಅದ್ರ ಬಗ್ಗೆನೇ ಹೆಚ್ಚು ರಿಸರ್ಚ್ ಮಾಡಿದ್ದಾರೆ ದಾಳಿಂಬೆ ಬಗ್ಗೆ. ಹಾಗಾಗಿ ಈ ದಾಳಿಂಬೆ ಅನ್ನೋದು ಓವರಾಲ್ ನಾವು ನೋಡೋದಾದರೆ ಒಂದು ಉತ್ತಮವಾದ ಒಂದು ಹಣ್ಣು ಅಂತ ಹೇಳ್ಬಹುದು. ಅದು ಮತ್ತು ನಮ್ಮ ಈಸಿಲಿ ಅವೈಲಬಲ್, ಸ್ವಲ್ಪ ಒಂದೊಂದು ಸೀಸನ್ನಲ್ಲಿ ಜಾಸ್ತಿ ಇರುತ್ತೆ ಮತ್ತು ಕೆಲವು ಸಲ ಕಮ್ಮಿನೂ ಇರುತ್ತೆ. ಹಾಗಾಗಿ ಅದು ದಾಳಿಂಬೆ ಯಾವ ರೀತಿ ಅದು ತುಂಬ ಚೆನ್ನಾಗಿ ನಮ್ಮ ದೇಹಕ್ಕೆ ಪೂರಕವಾಗಿದೆ, ಅದು ನಮ್ಮ ಯಾವ ಆರ್ಗನ್ಸ್ಗಳ ಮೇಲೆ, ಅಂಗಾಂಗಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ, ಅದರಲ್ಲಿರೋ ಕೆಮಿಕಲ್ ಕಾಂಪೌಂಡ್ಗಳು ಯಾವ್ದ್ಯಾವುದು ಅಂತಾರೆ, ಪಾಲಿಫಿನಾಲ್ಸ್ ಅಂತ ಓವರಾಲ್ ಕರಿತೀವಿ. ಬಹಳಷ್ಟು ಪಾಲಿಫಿನಾಲ್ಸ್ಗಳಿದೆ, ಬಹಳ ಒಳ್ಳೆಯದದು. ಅದರ ಜೊತೆಗೆ ಮುಖ್ಯವಾಗಿ ಇಲಾಜಿಕ್ ಆ್ಯಸಿಡ್ ಅಂತ ಒಂದಿದೆ, ಆಮೇಲೆ ಪ್ಯೂನಿಕ್ ಎಲಾಜಿನ್ ಅಂತ ಇನ್ನೊಂದು ಆಂಥ್ರೋಸಯನಿನ್. ಇವು 3 ಬಹಳ ಮುಖ್ಯವಾದದ್ದು. ಇಲಾಜಿಕ್ ಆ್ಯಸಿಡು, ಪ್ಯೂನಿಕ್ ಎಲಾಜಿನ್ಸು ಮತ್ತು ಆಂಥ್ರೋಸಯನಿನ್. ಇವು ಕೆಮಿಕಲ್ಸ್ಗಳು ಮೇಯ್ನು ಅದರಲ್ಲಿ ಇರೋಂಥದ್ದು. ಈ 3 ಕೆಮಿಕಲ್ಗಳನ್ನ ನಾವು ನೋಡೋದಾದರೆ ಇವೆಲ್ಲ ಯಾವ ರೀತಿ ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ಒಂದು ಆ್ಯಂಟಿ ಕ್ಯಾನ್ಸರಸ್, ಎಲಾಜಿಕ್ ಆ್ಯಸಿಡ್ ಇದೆಯಲ್ಲ, ಆ್ಯಂಟಿ ಕ್ಯಾನ್ಸರಸ್ ಅಂತ ನಾವು ಕರಿತೀವಿ, ಅಂದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟೋದು. ಇನ್ನೊಂದು ಆ್ಯಂಟಿ ಇನ್ಫ್ಲಮೇಟರಿ, ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗದೇ ಇರೋ ಹಾಗೆ ತಡೆಗಟ್ಟೋ ಅಂಥದ್ದು. ಪ್ಯೂನಿಕ್ ಎಲಾಜಿನ್ ಅನ್ನೋದು ಅಷ್ಟೇ. ಇವೆಲ್ಲ ಓವರಾಲ್ ಆಗಿ ಅದು ಏನೇನು ಮಾಡುತ್ತೆ ಅಂತ ನಾನು ಹೇಳ್ಕೊಂಬರ್ತೀನಿ. ಮೊದಲನೇದಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಭಾಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇತ್ತೀಚೆಗೆ ಈ ವರ್ಡನ್ನು ಬಹಳಷ್ಟು ವಿಜ್ಞಾನಿಗಳು ಬಳಸ್ತಾರೆ. ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ ನೋಡಿ, ಆ್ಯಂಟಿ ಆಕ್ಸಿಡೆಂಟ್ ಇರೋಂಥ ಫುಡ್ಗಳನ್ನ ನೀವು ತಗೊಳ್ಳಿ ಅಂತ ನೀವು ಗೂಗಲ್ ಮಾಡಿದ್ರೆ ಬೇಕಾದಷ್ಟು ಬರುತ್ತೆ. ಈ ಬೆಣ್ಣೆ ಹಣ್ಣುಗಳು, ಆಮೇಲೆ ಈ ಬೆರೀಸ್ಗಳೆಲ್ಲ ಬರುತ್ತಲ್ಲ, ಇವೆಲ್ಲ ದೇ ಆರ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತ. ಕಾಡಿನ ಹಣ್ಣುಗಳೆಲ್ಲ ಇದೆಯಲ್ಲ ಇದೆಲ್ಲ, ಮತ್ತು ನೇಟಿವ್ ಹಣ್ಣುಗಳಿರುತ್ತೆ ನೋಡಿ, ಅವೆಲ್ಲದು ತುಂಬ ಒಳ್ಳೆಯದು. ಈ ಬೇಲದ ಹಣ್ಣು ಅಂತೀವಿ, ಈ ನೇಟಿವ್ ಕಾಡಲ್ಲಿ ಬಿಡೋ ಅಂಥದ್ದು ಏನಿದೆ ಅದೆಲ್ಲ. ಈಗ ಬೇರೆದು, ಈಗ ನೋಡಿ ಆ್ಯಪಲ್ ಆಗ್ಬೋದು, ಬೇರೆದು ಹೊರಗಡೆ ದೇಶದಿಂದ ಬಂದಿರೋಂಥದ್ದು, ನಮ್ಮ ದೇಶದಲ್ಲೇ ಇರೋಂಥದ್ದು, ಇಲ್ಲಿ ಆರಿಜಿನ್ ಇರೋಂಥ ಕೆಲವು ಹಣ್ಣುಗಳಿರುತ್ತಲ್ಲ, ಅದು ಏನಂದರೆ ಹೈಬ್ರಿಡ್ ಇರಲ್ಲ, ಒಂದು ಸ್ವಲ್ಪ ಅದು ಅಷ್ಟು ಇದಿರೋದಿಲ್ಲ. ಬಟ್ ಕಾಡಿನ ಹಣ್ಣುಗಳು, ಈ ಬೆರೀಸ್ ಇರುತ್ತಲ್ಲ, ದೇ ಆರ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತೀವಿ. ಆ್ಯಂಟಿ ಆಕ್ಸಿಡೆಂಟ್ ಅಂತಂದರೆ ಏನು ಅಂದರೆ, ನಮ್ಮ ದೇಹದಲ್ಲಿ ಈ ಸ್ಟ್ರೆಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಸ್ಟ್ರೆಸ್ ಅಂದರೆ ಸುಮ್ಮನೆ ಒಂದು ಒತ್ತಡ ಆಗೋದು ಅಂತ. ಅದೇ ರೀತಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಇನ್ನೊಂದು ಸ್ಟ್ರೆಸ್ ಇದೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅದು ದೇಹದ ಒಳಗಡೆ ಅದಕ್ಕದೇ ನಡೆಯುವಂತಹ ಒಂದು ಪ್ರಕ್ರಿಯೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ಇದು ಯಾವಾಗ ನಡೆಯುತ್ತೆ ಅಂದರೆ, ನಾವು ನಮ್ಮ ಊಟ ತಿಂದಾಗ ಡೈಜೆಷನ್ ಆಗುತ್ತೆ, ರೆಸ್ಪಿರೇಷನ್ ಆಗುತ್ತೆ, ಆಮೇಲೆ ರಿಪ್ರೊಡಕ್ಷನ್ ಆಗುತ್ತೆ, ಸ್ಪರ್ಮ್ ರಿಲೀಸ್ ಆಗುತ್ತೆ, ಎಗ್ ರಿಲೀಸ್ ಆಗುತ್ತೆ. ಈ ಥರದ್ದು ಏನೇ ದೇಹದಲ್ಲಿ ಏನೇ ಒಂದು ಕೆಮಿಕಲ್ ರಿಯಾಕ್ಷನ್ ಆದ್ರೂ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ನೈಟ್ರೋಜನ್, ಆಕ್ಸಿಜನ್ನು ನೈಟ್ರೋಜನ್ದು ಗುಂಪುಗಳಿದೆ, ಅದು ಬಿಡುಗಡೆ ಆಗುತ್ತೆ. ಇದು ಹೆಂಗೆ ಅಂದರೆ, ಸಮುದ್ರ ಮಂಥನ ಮಾಡಿದಾಗ ಅಮೃತದ ಜೊತೆ ವಿಷ ಬಂತಲ್ಲ, ಆ ಥರ ಈ ಕ್ರಿಯೆ ನಡೆದಾಗ ಯಾವುದೇ ಕ್ರಿಯೆ ಆಗಲಿ ಅಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ನಲ್ಲೂ ನಿಮಗೆ ಬೈ ಪ್ರಾಡಕ್ಟ್ ಅಂತ ಅಂತೀವಲ್ವಾ, ಈ ಬೈ ಪ್ರಾಡಕ್ಟ್ ಟಾಕ್ಸಿನ್ಸ್ ಇರುತ್ತೆ. ಅದೇ ರೀತಿ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸು, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಶೀಸ್ನ ಓವರಲ್ ಆಗಿ ನಾವು ಅದರ ಪ್ರಮಾಣವನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಇದು ದೇಹದ ಒಳಗಡೆ ಒಂದು ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ. ಆದರೆ ದೇಹಕ್ಕೂ ಗೊತ್ತು ನಾನು ಅದನ್ನು ನಲಿಫೈ ಮಾಡಬೇಕು ಅಂತ. ಅದಕ್ಕೆ ಕೌಂಟ್ರಾಕ್ಟ್ ಆಗಿ ಅದೇನು ಮಾಡುತ್ತೆ ಅಂದರೆ, ಬೇಕಾದಷ್ಟು ಎನ್ಸೈಮ್ಗಳನ್ನು ರಿಲೀಸ್ ಮಾಡುತ್ತೆ. ಅದೇನು ಅಂದರೆ, ಇದು ಆಕ್ಸಿಡೇಟಿವ್ ಸ್ಟ್ರೆಸ್ ಬಂದಿದ ತಕ್ಷಣ ಅದನ್ನು ಅಲ್ಲೇ ಹಂಗೇ ನಲಿಫೈ ಮಾಡ್ತಾ ಬರೋದು. ಅಲ್ಲಿ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಅಂತ ಒಂದು ಎನ್ಸೈಮ್, ಅದೇನು ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆದಾಗ ಅದನ್ನ ಕಮ್ಮಿ ಮಾಡುತ್ತೆ. ಅದೇ ರೀತಿ ಲಿಪಿಡ್ ಪರಾಕ್ಸಿಡೇಷನ್ ಅಂತ ಇನ್ನೊಂದು ಪ್ರಕ್ರಿಯೆ ನಡೆಯುತ್ತೆ, ಅಲ್ಲೂ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ. ಕ್ಯಾಟಲೇಸ್ ಅಂತ ಒಂದು ಎನ್ಸೈಮ್, ಅದು ಸಹ. ಇದೆಲ್ಲ ಹೆಂಗೆ ಅಂದರೆ, ದೇಹ, ಅದಕ್ಕೆ ನಾನು ಅದ್ಭುತ ಅಂತ ಯಾವಾಗಲೂ ಹೇಳೋದು, ಏನೇ ತೊಂದರೆ ಆದರೂ ಕೌಂಟ್ರಾಕ್ಟ್ ಮಾಡೋಕ್ಕೆ ರೆಡಿಯಾಗಿ ಡಿಫೆನ್ಸ್ ಮೆಕ್ಯಾನಿಸಮ್ ದೇಹದ ಒಳಗಡೆ ಇರುತ್ತೆ. ಅದು ಎಲ್ಲಿವರೆಗೂ ನಾವು ದೇಹನ ಚೆನ್ನಾಗಿ ಕಾಪಾಡ್ಕೊತೀವಿ ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ನಾವು ದೇಹನ ಬೇಕಾಬಿಟ್ಟಿಯಾಗಿ ನೋಡ್ಕೊಂಡ್ರೆ ಆವಾಗ ಎಲ್ಲ ಸಿಸ್ಟಮ್ ಒಳಗಡೆ ಏನಿರುತ್ತೆ ಎಲ್ಲ ಹಾಳಾಗುತ್ತೆ. ಇದು ದೇಹದ ಒಳಗಡೆ ಇರೋಂಥದ್ದು. ಇದರ ಜೊತೆಗೆ ಪೂರಕವಾಗಿ ನಾವು ಕೆಲವೊಂದು ಹೊರಗಡೆಯಿಂದನೂ ಈ ಆ್ಯಂಟಿ ಆಕ್ಸಿಡೆಂಟ್ಗಳನ್ನ ತಗೋಬೋದು. ಇದು ದೇಹದ ಒಳಗಡೆ ಬಿಡುಗಡೆ ಆಗೋದು. ಹೊರಗಡೆಯಿಂದ ನಾವು ತಗೊಳ್ಳೋದು ಅಂತಂದರೆ ಎಲ್ಲ ನಮಗೆ ವೈಟಮಿನ್ಸ್ಗಳು, ಸಿಟ್ರಿಕ್ ಆ್ಯಸಿಡ್ ಇದೆಯಲ್ಲ, ಅಂದರೆ ನಮ್ಮ ಸಿಟ್ರಸ್ ಫ್ರೂಟ್ಸ್ಗಳು, ಈ ಆರೆಂಜ್ ಆಗ್ಬೋದು, ಮತ್ತು ಕಿತ್ತಳೆ ಹಣ್ಣು, ಇದೆಲ್ಲ ಇದೆಯಲ್ಲ, ಇದೂ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋ ಅಂಥದ್ದು. ಇದರ ಜೊತೆಗೆ ಹೊರಗಡೆಯಿಂದ ಫುಡ್ ಡಿರೈವ್ಡ್ ಬೇಕಾದಷ್ಟು ಹಣ್ಣು ತರಕಾರಿಗಳಲ್ಲೂ ಇದು ಬಿಡುಗಡೆ ಆಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ಸು ಇದ್ರ ಜೊತೆಗೆ ಹೆಂಗೆ ಜಾಸ್ತಿ ಆಗುತ್ತೆ ಅಂದರೆ, ಹೊರಗಡೆ ನೀವು ಜಂಕ್ ಆಹಾರ ತಿಂದಾಗ ಜಾಸ್ತಿ ಆಗುತ್ತೆ.
ಜಂಕ್ ಫುಡ್ ಏನು ತಿಂತೀವಿ, ಪಿಜ್ಜಾ, ಬರ್ಗರು, ಸಾಫ್ಟ್ ಡ್ರಿಂಕ್ಸ್ ಬಂದಾಗ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಶೂಟಪ್ ಆಗುತ್ತೆ. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್ನ ಚೆನ್ನಾಗಿ ನಲಿಫೈ ಮಾಡಬೇಕು ಅಂತಂದರೆ ಸಿಟ್ರಸ್ ಫ್ರೂಟ್ಸ್ ಹೇಳಿದ್ನಲ್ಲ ನಾನು, ಅದರ ಜೊತೆಗೆ ಅದಕ್ಕಿನ್ನ ಚೆನ್ನಾಗಿ ಕೆಲಸ ಮಾಡೋದು ದಾಳಿಂಬೆ. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ನಾವು ಕರಿತೀವಿ ಇದನ್ನು, ಭಾಳ ಮುಖ್ಯ. ಹಾಗಾಗಿ ದಿನ ಒಂದು ಸ್ವಲ್ಪ ದಾಳಿಂಬೆ ತಿನ್ನಿ ಅಂತ ಹೇಳ್ತಾರೆ. ಒಂದೊಂದು ದಾಳಿಂಬೆ ಅಂತ ನಾನು ಹೇಳ್ತಿಲ್ಲ, ಯಾಕೆಂದರೆ ಕಾಸ್ಟ್ಲಿ ಇರುತ್ತದು. ಒಂದು ಸ್ವಲ್ಪ ದಾಳಿಂಬೆನ ನಾವು ಯಾವುದಕ್ಕೋ ಮೊಸರನ್ನು ಹಾಕೊಂಡು ಅಥವಾ ಏನೋ ಒಂದು ಸಲಾಡ್ಗೋ ಏನೋ ಒಂದು ಸ್ವಲ್ಪ ಹಾಕೊಂಡ್ರೆ ಹಾಗೇನೂ ತಿನ್ಬೋದು. ಅವಾಗೇನಾಗುತ್ತೆ ಅಂದರೆ ಅದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ, ಜಾಸ್ತಿ ಇರೋದ್ರಿಂದ ಅದರಲ್ಲಿ ಅದು ನಮ್ಮ ದೇಹದಲ್ಲಿ ಉಂಟಾಗುವಂಥ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಇಂಟರ್ನ್ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಮಾಡೋದ್ರಿಂದ, ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆದರೆ CVD, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆ, ಏಜಿಂಗ್ ಬೇಗ ಆಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಬಂದರೆ ಏಜಿಂಗು ಬೇಗ ಬೇಳಿ ಕೂದಲಾಗಂಥದ್ದು, ಸ್ಕಿನ್ ಎಲ್ಲ ಅದು ಒಂಥರ ಸುಕ್ಕು ಬರೋ ಅಂಥದ್ದು, ಏಜಿಂಗ್ ನೀವು ನೋಡಿದ್ದೀರಲ್ವಾ, ಬೇಕಾದಷ್ಟು ಪ್ರೊಸೆಸ್ ಆಗುತ್ತಲ್ಲ, ಆ ಏಜಿಂಗ್ನ ಕಮ್ಮಿ ಮಾಡುತ್ತೆ. ಮತ್ತು ಹೃದಯಕ್ಕೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ಮಾಡುತ್ತೆ, ಸ್ಕಿನ್ನ ತುಂಬ ಚೆನ್ನಾಗಿಡುತ್ತೆ. ಹೀಗೆ ಬೇಕಾದಷ್ಟು ಅದರಿಂದ ಡಯಾಬಿಟಿಕ್ ಆಗ್ಬೋದು, ಒಬಿಸಿಟಿ ಆಗ್ಬೋದು, ಈ ಥರ ತೊಂದರೆಗಳು, ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆಯಲ್ಲ, ಇದನ್ನೆಲ್ಲ ಕಮ್ಮಿ ಮಾಡೋದು ಆ್ಯಂಟಿ ಆಕ್ಸಿಡೆಂಟ್ಸ್. ಅದಕ್ಕೆ ನಾವು ತುಂಬ ಅಂಥದ್ದನ್ನೆಲ್ಲ ನಾವು ಬಳಕೆ ಮಾಡಬೇಕು ಅಂತೇಳಿ ಭಾಳಷ್ಟು ಈಗ ಅದ್ರ ಬಗ್ಗೆ ಜನಕ್ಕೆ ಒಂದು ಅರಿವಿದೆ. ಅದು ತಿಳುವಳಿಕೆ ಇರೋ ಅಂಥವ್ರು, ಸ್ವಲ್ಪ ಓದೋ ಅಂಥವ್ರು, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಹಾಗಾಗಿ ಇದ್ರದ್ದು ಭಾಳ ಇಂಪಾರ್ಟೆಂಟು ಒಂದು ಪ್ರಾಪರ್ಟಿ ಅದು. ನೆಕ್ಸ್ಟ್ ಇದು ಆ್ಯಂಟಿ ಕ್ಯಾನ್ಸರಸ್ ಅಂತ ನಾನಂದೆ, ಅಂದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟುವ ಶಕ್ತಿ ಇದಕ್ಕಿದೆ ಅಂತ. ಇಲ್ಲಿ ಎಲಾಜಿಕ್ ಆ್ಯಸಿಡ್ ಅಂತ ಒಂದು ಕೆಮಿಕಲ್ನ ನಾನು ಹೇಳಿದ್ನಲ್ಲ, ಇದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹ ಪ್ರತಿ ಸಲ ನಾನು ಹೇಳ್ತಿದ್ದೀನಿ, ನನಗೆ ಎಷ್ಟು ಸಲ ಹೇಳಿದ್ರು ಬೇಜಾರಾಗಲ್ಲ, ಅದ್ಭುತ. ಅದು ಕಾರಣ ಏನಂದರೆ ಒಳಗಡೆ ಏನೋ ಒಂದು ಡ್ಯಾಮೇಜ್ ಆಯಿತು. ಈಗ ಏನೋ ಒಂದು ನಾನು ಕೆಮಿಕಲ್ಲು ಗೊತ್ತಿಲ್ಲದಂಗೆ ಯಾವುದೋ ಫುಡ್ಡಲ್ಲಿತ್ತು, ಸೇವನೆ ಮಾಡಿದೆ, ನನ್ನ ಸೆಲ್ ಒಳಗಡೆ DNA ಡ್ಯಾಮೇಜ್ ಆಯಿತು ಅಂತ ಇಟ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ದೇಹದಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ, ಅದು ರಿಪೇರ್ ಆಗೋವರೆಗೂ ಆ ಸೆಲ್ಲು ಮುಂದೆ ಹೋಗಂಗಿಲ್ಲ, ಅದು ಅಲ್ಲೇ ಸ್ಟಾಪ್. ಅದು ಈಗ ನೀವು ಏರ್ಪೋರ್ಟಲ್ಲಿ ಸ್ಮಗ್ಲಿಂಗ್ ಎಲ್ಲ ಮಾಡಿದಾಗ ಅಲ್ಲೇ ಸ್ಟಾಪ್ ಮಾಡಿ ಹಿಡಿದುಬಿಟ್ಟು ಇದು ಮಾಡ್ತಾರಲ್ಲ, ಅದೆಲ್ಲ ಹೊರಗಡೆ ನಾವು ನೋಡ್ತೀವಿ. ಅಯ್ಯೋ, ಅದಕ್ಕಿಂತ ಬೇಕಾದಷ್ಟು ನಮ್ಮ ದೇಹದಲ್ಲೇ ನಡೆಯುತ್ತೆ. ಈ ಡ್ಯಾಮೇಜ್ ಆದಾಗ ಅದು ಸೆಲ್ ಸೈಕಲ್ ರೆಗ್ಯುಲೇಷನ್ ಅಂತ ಕರಿತೀವಿ. ಯಾವ ಥರ ಅಂದರೆ, ಇದು ರಿಪೇರ್ ಆಗೋವರೆಗೂ ಅದು ಇನ್ನೊಂದು ಮುಂದಿನ ಹಾದಿಗೆ ಹೋಗಂಗೆ ಇಲ್ಲ, ಅಲ್ಲೇ ಇರಬೇಕದು. ಅದು ರಿಪೇರ್ ಆಗಲೇಬೇಕು, ಅಲ್ಲಿವರೆಗೂ ಅದು ಮುಂದೆ ಎಕ್ಸಿಟ್ ಆಗಾಗೇ ಇಲ್ಲ. ಆ ಥರ ಮಾಡೋ ಅಂಥದ್ದು ಎಲಾಜಿಕ್ ಆ್ಯಸಿಡು ಈ ಒಂದು ಡ್ಯಾಮೇಜ್ ಆಗಿರುವಂತಹ ಸೆಲ್ಲಲ್ಲಿ DNA ಸರಿ ಆಗೋವರೆಗೂ ಅದನ್ನು ಹಾಗೆ ತಡೆ ಹಿಡಿಯೋಂಗೆ ಮಾಡುತ್ತೆ. ಅಂದರೆ ಕೆಲವೊಂದು ಜೀನ್ಸ್ನ ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಜೀನ್ಸ್ ಆ್ಯಕ್ಟಿವೇಟ್ ಆದಾಗ ಪಾತ್ವೆಗಳು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆದಾಗ ಅದಲ್ಲೇ ಸ್ಟಾಪು. ಅದೆಲ್ಲ ಸರಿ ಆದಮೇಲೆ ಸಿಗ್ನಲ್ ಕೊಡುತ್ತೆ, ಆಯಿತು ನೀನೆಲ್ಲ ಸರಿಯಾಗಿದೆಯಾ, ಮುಂದೆ ಹೋಗು. ಅದ್ಭುತ ಅಂತ ಅನ್ಬೋದು. ಇದೆಲ್ಲ ನಮ್ಮ ಕಾಯಿಲೆ ಬರೋದು ಹೆಂಗೆ ಅಂದರೆ, ಎಂಟೈರ್ ಥಿಂಗ್ ಕೊಲ್ಯಾಪ್ಸ್ ಆಗಿರುತ್ತೆ ಒಳಗಡೆ. ಆ ಎಲ್ಲ ಡಿಫೆನ್ಸು ಹಾಳಾಗಿ ಕೊನೆಗೆ ಕಾಯಿಲೆ ಬರೋದು. ಅಲ್ಲಿವರೆಗೂ ದೇಹ ಅಷ್ಟು ಸ್ಟ್ರಗಲ್ ಮಾಡುತ್ತೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋದಕ್ಕೆ. ನಾನು ಅದಕ್ಕೆ ಅದ್ಭುತ ಅನ್ನೋದು, ಅಷ್ಟು ಪ್ರಯತ್ನ ಅದ್ರದ್ದು, ಎಲ್ಲ ಥರದ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಅದು. ನಾನು ಅದಕ್ಕೆ ಅನ್ಕೊಂತೀನಿ, ಮನುಷ್ಯ ಹೊರಗಡೆ ಎಷ್ಟು ಕರಪ್ಟ್ ಆಗಿದ್ದಾನೆ, ಒಳಗಡೆ ಸಿಸ್ಟಮ್ ಕರಪ್ಟ್ ಆಗಿಲ್ಲ, ಅದ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತೆ. ಅಲ್ಲೇದಾರು ಕರಪ್ಷನ್ ಆಯಿತು ಅಂದರೆ ಕಾಯಿಲೆಗಳು. ಸೊ ಅಷ್ಟು ಅದ್ಭುತ ಅದು. ಹಾಗಾಗಿ ಅದು ಒಂದು ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ, ಇದು ಸೆಲ್ ಸೈಕಲ್ ರೆಗ್ಯುಲೇಷನು. ಇನ್ನೊಂದು ಅಪೋಪ್ಟಾಟಿಕ್ ಪಾತ್ವೆ ಅಂತ. ಅಪೋಪ್ಟಾಸಿಸ್ ಅಂತಂದರೆ ಪ್ರೋಗ್ರಾಮ್ ಸೆಲ್ ಡೆತ್ ಅಂತ. ಏನು ಬ್ಯೂಟಿಫುಲ್ ಇದೆ ಅಂದರೆ, ದೇಹದ ಒಳಗಡೆ ಸಾಯೋದನ್ನು ಪ್ರೋಗ್ರಾಮ್ ಆಗೋಗಿದೆ. ಈ ಜೀವಕೋಶ ಹಿಂಗೆ ಸಾಯಬೇಕು, ಹೌದಾ, ಆ ಥರ ಪ್ರೋಗ್ರಾಮ್ ಆಗಿದೆ ಈ ಟೈಮಲ್ಲಿ ಅಂತ. ಈ ಟೈಮ್ ಅಂದರೆ ಇಂಥ ಸಿಗ್ನಲ್ ಇದ್ದಾಗ ನೀನು ಸಾಯಲೇಬೇಕದು. ಡೆತ್ ಸೆಂಟೆನ್ಸ್ ಕೊಟ್ಬಿಡುತ್ತೆ ದೇಹ ಅದಕ್ಕೆ, ನೀನು ಸಾಯಬೇಕು. ನೀನು ಸಾಯಲಿಲ್ಲ ಅಂದರೆ ನಿನ್ನಿಂದ ಈ ಸರೌಂಡಿಂಗಲ್ಲಿ ಇರ್ತಾರಲ್ಲ ಅವ್ರಿಗೆ ತೊಂದರೆ. ಸೊ ನೀನು ಸೆಲ್ಯುಲರ್ ಸ್ಯೂಸೈಡ್ ಅಂತೀವಿ ನಾವು ಅದನ್ನು. ಎಷ್ಟು ಅದ್ಭುತ ಅಲ್ವಾ. ಈಗ ನೋಡಿ, ಒಂದು ಊರಿಗೋಸ್ಕರ ಒಂದು ಕುಟುಂಬ ತ್ಯಾಗ ಆಗುತ್ತೆ, ಒಂದು ಕುಟುಂಬಕ್ಕೋಸ್ಕರ ಒಬ್ಬ ವ್ಯಕ್ತಿ ಅವನು ತ್ಯಾಗ ಮಾಡ್ತಾನೆ. ಅಂದರೆ ನಮ್ಮ ದೇಹದಲ್ಲಿ ಈ ಥರ ಬೇಕಾದಷ್ಟು ತ್ಯಾಗಗಳು ನಡೀತಾ ಇರುತ್ತೆ ಜೀವಕೋಶದ ಲೆವೆಲಲ್ಲಿ. ಅದನ್ನು ಅಪೋಪ್ಟಾಟಿಕ್ ಪಾತ್ವೆ ಅಂತೀವಿ, ಅಪೋಪ್ಟಾಸಿಸ್ ಅಂತ. ಅಲ್ಲಿ ಈ ಕ್ಯಾನ್ಸರ್ ಏನಾದ್ರು ಬರುತ್ತಲ್ಲ, ಅವಾಗೇನಾಗುತ್ತೆ, ಕ್ಯಾನ್ಸರ್ ಸೆಲ್ನ ಈ ಅಪಾಪ್ಟಾಸಿಸ್ ಅನ್ನುವ ಒಂದು ಪ್ರಕ್ರಿಯೆ ಆ ಸೆಲ್ನ ಸಾಯಿಸ್ಬಿಡುತ್ತೆ. ಈ ಒಂದು ಗುಂಪಿರುತ್ತೆ, ಒಂದು 100 ಸೆಲ್ ಇದೆ ಅಂತ ಇಟ್ಕೊಳ್ಳಿ, 100 ಇನ್ನೂ ತುಂಬ ಇರುತ್ತೆ. ಅಲ್ಲಿ ನಾನು ಎಕ್ಸಾಂಪಲ್ ಹೇಳ್ತಿರೋದು, ಅಲ್ಲಿ ಒಂದಕ್ಕೆ ಯಾವುದೋ DNA ಡ್ಯಾಮೇಜ್ ಆಗಿದೆ. ಸೊ ಸಿಗ್ನಲ್ ಬರುತ್ತೆ, ನೀನು ಡ್ಯಾಮೇಜ್ ಆಗಿದೆಯಾ, ನೀನು ಸಾಯಬೇಕು ಅಂತ. ಅದು ಸಾಯಲಿಲ್ಲ ಅಂದರೆ ಸುತ್ತಮುತ್ತ ಇರೋ ಸೆಲ್ಗೆಲ್ಲ ಕ್ಯಾನ್ಸರ್ ಆಗುತ್ತೆ. ಹಾಗಾಗಿ ಅದು ಏನು ಮಾಡುತ್ತೆ ಅಂದರೆ ಸಿಗ್ನಲ್ಗಳು ಕೊಡುತ್ತೆ. ಅದಕ್ಕೆ BCL2 ಅಂತ ಒಂದು ಜೀನ್ ಇದೆ, P53 ಅಂತ ಒಂದು ಜೀನ್ ಇದೆ, ಆಮೇಲೆ ಕ್ಯಾಸ್ಪೇಸ್ ಅಂತ ಪ್ರೋಟೀನ್ಗಳಿದೆ. ಈ ಕ್ಯಾಸ್ಪೇಸ್ ಪ್ರೋಟೀನ್ದ ಕೆಲಸ ಏನು ಅಂತಂದರೆ ಆ ಸೆಲ್ನ ಸಾಯಿಸೋದು. ಡೆತ್ ರೆಸೆಪ್ಟಾರ್ಸ್ ಅಂತ ಫಾರ್ಮ್ ಆಗಿರುತ್ತೆ
ಈ ಜೀವಕೋಶದ ಮೇಲೆ ರೆಸೆಪ್ಟಾರಲ್ಲಿ ಡೆತ್ ರೆಸೆಪ್ಟಾರ್ ಅಂತ ಡೆತ್ ಮಾಡೋ ಅಂಥ ರೆಸೆಪ್ಟಾರ್ಗಳಿರುತ್ತೆ. ಈ ಕ್ಯಾಸ್ಪೇಸ್ ಎಲ್ಲ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಏನಾಗುತ್ತೆ, ಒಳಗಡೆ DNA ತುಂಡು ಮಾಡಿಬಿಡುತ್ತೆ. ಚಾಪಿಂಗ್ ಸಣ್ಣ ಪೀಸ್ ಮಾಡಿ ಫ್ರ್ಯಾಗ್ಮೆಂಟೇಷನ್ ಆಗುತ್ತೆ. ಆಮೇಲೆ ಇನ್ನೊಂದು ಮಾಲಿಕ್ಯೂಲ್ ರೆಡಿ ಇರುತ್ತೆ. ಈ ಫ್ರ್ಯಾಗ್ಮೆಂಟ್ ಆಗಿರೋದನ್ನ ಬಂದು ಹಂಗೆ ತಿಂದು ಎನ್ಗಲ್ಫ್ ಮಾಡಿ ನೋ ಟೈಮು ನಿಮಗೆ ಅಲ್ಲೊಂದು ಸೆಲ್ ಇತ್ತು ಅಂತ ಗೊತ್ತಾಗಲ್ಲ. ಅಷ್ಟು ಕ್ಲಿಯರ್. ಎಷ್ಟು ನಾನು ಹೇಳ್ತೀನಲ್ಲ, ಯಾವಾಗಲೂ ನಾನು ಹೇಳ್ತೀನಿ, ಅದ್ಭುತ ಅಂದರೆ ಇದೇ ಅದ್ಭುತ. ನೀವು ಕೇಳೇ ಇರೋದಿಲ್ಲ. ಇದು ರೆಡಿ ಇರ್ತವೆ. ಎನ್ಗಲ್ಫಿಂಗು, ಎಂಡೋಸೈಟೋಸಿಸ್, ಮ್ಯಾಕ್ರೋಫೇಜಸ್ ಅಂತ ಅಂತೀವಿ. ಈ ಮ್ಯಾಕ್ರೋಫೇಜಸ್ ಬಂದು ಅಲ್ಲಿ ಒಂದು ಸೆಲ್ ಇತ್ತು ನಾವು ಗುರುತು ಸಿಕ್ತಿದ್ದಂಗೆ ಕ್ಲಿಯರ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿರೋಂಥದ್ದನ್ನು ಅಲ್ಲಿ ಬಿಡುತ್ತೆ. ಇದು ಅಪೋಪ್ಟೋಸಿಸ್. ಬಟ್ ಅದು ಎನ್ಗಲ್ಫ್ ಮಾಡಿದ್ಮೇಲೆ ಅದು ಡೈಜೆಸ್ಟ್ ಮಾಡಿಬಿಡುತ್ತೆ. ಅದು ಎಂಥ ಅದರಲ್ಲಿ ಎಂಥ ಆ್ಯಸಿಡ್ ಇರುತ್ತೆ ಅಂತಂದರೆ ಲೈಸೋಸೋಮ್ಗಳು ಒಳಗಡೆ ಹೋಗಿದ ತಕ್ಷಣ ಅಸಿಡಿಕ್ ಅದು ತುಂಬ. ಈ ನಮ್ಮ ಬಾಡಿದು ನ್ಯೂಟ್ರಲ್ ಇರುತ್ತೆ. pH ನಮ್ಮದು 7. ಅದು ತುಂಬ ಅಸಿಡಿಕ್ ಇರುತ್ತೆ. 4.5 ಏನೋ ಎಷ್ಟೋ ಇರ್ಬೋದು. ಒಳಗಡೆ ಏನು ಹೋಗಿದ ತಕ್ಷಣ ಎಲ್ಲ ಕಂಪ್ಲೀಟ್ ಡೈಜೆಸ್ಟ್ ಆಗಿ ಅಲ್ಲಿ ಏನು ನಿಮಗೆ ಟ್ರೇಸು ಸಿಕ್ಕಲ್ಲ. ಆ ಥರ ಅದು ಕ್ಲಿಯರ್ ಮಾಡಿಬಿಡುತ್ತೆ. ಸೊ ಈ ಅಪಾಪ್ಟಾಟಿಕ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ ದಾಳಿಂಬೆ. ಇದರಲ್ಲಿರೋಂಥ ಎಲಾಜಿಕ್ ಆ್ಯಸಿಡು, ಆಮೇಲೆ ಪ್ಯೂನಿಕ್ ಕೆಲಾಜಿನ್ ಅಂತ ಹೇಳಿದ್ನಲ್ಲ ಅದು, ಇನ್ನೊಂದು ಆ್ಯಂಥ್ರೊಸಯನಿನು, ಇವೆಲ್ಲ ಸೇರ್ಕೊಂಡು ಇದು ಮಾಡೋದು. ಎಷ್ಟು ಅದ್ಭುತ. ಅದೇ ರೀತಿ ಈ ಅಪಾಪ್ಟಾಸಿಸ್ಸು ಇದ್ರ ಜೊತೆಗೆ ಮತ್ತು ಆ್ಯಂಜಿಯೋಜೆನಿಸಿಸ್ ಅಂತ. ಆ್ಯಂಜಿಯೋಜೆನಿಸಿಸ್ ಅಂದರೆ ಬ್ಲಡ್ ವೆಸಲ್ಸ್ನ ಫಾರ್ಮ್ ಮಾಡೋಂಥದ್ದು. ಈ ಕ್ಯಾನ್ಸರ್ಸಲ್ಲಿ ಇದೆಯಲ್ಲ, ಅದು ಎಂಥದ್ದು ಖತರ್ನಾಕ್ ಅಂದರೆ ಅದೆಲ್ಲ ಒಂಥರ ವೈರಸ್ ಥರ. ಅದು ಒಂದು ಸಲ ಅದು ಕ್ಯಾನ್ಸರ್ ಆಗಿಬಿಟ್ರೆ ಸುತ್ತಮುತ್ತ ಎಲ್ಲ ಏನು ಮಾಡಿಬಿಡುತ್ತೆ, ಬ್ಲಡ್ ವೆಸಲ್ಸ್ಗಳನ್ನು ಡೆವಲಪ್ ಮಾಡಿಬಿಟ್ಟು ಎಲ್ಲದರಿಂದ ನ್ಯೂಟ್ರಿಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡುತ್ತದು, ಸ್ಟ್ರಾಂಗ್ ಆಗೋಕ್ಕೆ. ಅದಕ್ಕೆ VEGF ಅಂತ, ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಒಂದು ಪ್ರೋಟೀನ್ ಬೇಕು. ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅದಿದ್ದಾಗ ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಏಂಜಿಯೋಜೆನೆಸಿಸ್ ಅಂತ. ಈ ದಾಳಿಂಬೆ ಏನು ಮಾಡುತ್ತೆ, ಏಂಜಿಯೋಜೆನೆಸಿಸ್ ಆಗದೆ ಇದ್ದಂಗೆ ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ನ ಸಪ್ರೆಸ್ ಮಾಡುತ್ತೆ. ದಾಳಿಂಬೆನ ನಾವು ತಿಂದರೆ ಬೈ ಚಾನ್ಸು ಏನಾದರೂ ಒಳಗಡೆ ಆ ಥರದ್ದು ಏನಾದರೂ ಶುರು ಆಗ್ತಾ ಇದ್ದರೆ ಅದನ್ನು ಸಪ್ರೆಸ್ ಮಾಡುವ ಶಕ್ತಿ ಇದರಲ್ಲಿದೆ. ಇದರ ಜೊತೆಗೆ ಮೆಟಲೋಪ್ರೋಟಿಯೇಸಸ್ ಅಂತ ಇನ್ನೂ ಒಂದು, ಪ್ರೋಟಿಯೇಸಸ್ ಅಂದರೆ ಅದೊಂದು ಎನ್ಸೈಮ್. ಅದು ಮೆಟಲೋಪ್ರೋಟಿಯೇಸ್ ಏನು ಮಾಡುತ್ತೆ ಅಂದರೆ ಇನ್ವೇಷನು. ಈಗ ಒಂದು ಕಡೆ ಕ್ಯಾನ್ಸರ್ ಆಗಿದೆ, ಅದು ಸ್ಪ್ರೆಡ್ ಆಗಬೇಕದು. ಸ್ಪ್ರೆಡ್ ಆಗಬೇಕಾದ್ರೆ ಇನ್ವೇಡ್ ಮಾಡ್ತಾ ಹೋಗುತ್ತದು. ಸ್ಪ್ರೆಡ್ ಅಂದರೆ ಇನ್ವೇಡ್ ಅಂದರೆ ಸ್ಪ್ರೆಡ್ ಆಗ್ತಾ ಹೋಗೋದು. ಅದು ಸ್ಪ್ರೆಡ್ ಆಗಬೇಕು ಅಂದರೆ ಸುಮ್ಮನೆ ಆಗಲ್ಲ. ಅದಕ್ಕೆ ಒಂದು ಎನ್ಸೈಮ್ ಬೇಕದು, ಮೆಟಲೋಪ್ರೋಟಿಯೇಸಸ್, ಮ್ಯಾಟ್ರಿಕ್ಸ್ ರಿಲೇಟೆಡ್ ಮೆಟಲೋಪ್ರೋಟಿಯೇಸಸ್ ಅಂತ ಕರಿತೀವಿ. ಅದೇನು ಮಾಡುತ್ತೆ, ಫಸ್ಟು ಸೆಲ್ಸ್ನೆಲ್ಲ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡು ಇದಕ್ಕೆ ಇನ್ವೇಡ್ ಮಾಡೋಕ್ಕೆ ದಾರಿ ಮಾಡಿಕೊಡೋದು. ಸೊ ಈ ದಾಳಿಂಬೆಯಲ್ಲಿ ಇರುವಂತಹ ಈ ಬೈಫಿನಾಲ್ಸ್ಗಳು, ಪಾಲಿಫಿನಾಲ್ಸ್ಗಳು, ಬಯೋಆಕ್ಟಿವ್ ಕಾಂಪೌಂಡ್ಗಳು ಏನು ಮಾಡುತ್ತೆ ಅಂದರೆ ಅದು ಮೆಟಲೋಪ್ರೋಟಿಯೇಸಸ್ ಆ್ಯಕ್ಟಿವೇಟ್ ಆಗದೇ ಇದ್ದಂಗೆ ಸಪ್ರೆಸ್ ಮಾಡುತ್ತೆ. ಹಾಗಾಗಿ ಇದು ಆ್ಯಂಟಿ ಕ್ಯಾನ್ಸರಸ್ ಅಂತ ನಾವು ಹೇಳ್ಬೋದು. ಅದ್ಭುತವಾಗಿದೆ. ಅದೇ ರೀತಿ ಆ್ಯಂಟಿ ಇನ್ಫ್ಲಮೇಟರಿ ಅಂತ ನಾವು ಕರಿತೀವಿ. ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಇನ್ಫ್ಲಮೇಷನ್ನು, ಈಗ ಹೊರಗಡೆ ಏನೋ ನಮಗೆ ಊತ ಆಯಿತು, ಕಣ್ಣು ಕಾಣ್ತಾ ಇದೆ, ಒಳಗಡೆ ಆಗೋದು ಕಾಣಲ್ಲ. ಒಳಗಡೆ ಬೇಕಾದಷ್ಟು ನಮಗೆ ಆಗ್ತಾನೆ ಇರುತ್ತೆ, ಪ್ರತಿದಿನ ಆಗ್ತಾ ಇರುತ್ತೆ. ಅದೆಲ್ಲ ಏನಕ್ಕೆ ಅಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿನ ಟ್ರಿಗರ್ ಮಾಡೋ ಅಂಥದ್ದು, ಕೆಲವೊಂದು ಹಾರ್ಮೋನ್ಸ್ನ ಟ್ರಿಗರ್ ಮಾಡೋ ಅಂಥದ್ದು. ಹಾಗಾಗಿ ಅದು ಯಾವಾಗಲೂ ಆಗಬಾರ್ದು. ಎಷ್ಟು ಬೇಕು ಅಷ್ಟು ಆಗಬೇಕು. ಏನೋ ಒಂದು ತೊಂದರೆ ಇದೆ ಆಗ ಆಗಬೇಕು, ಇನ್ಫ್ಲಮೇಷನ್ ಆಗಬೇಕು. ಅದೊಂದು ಸಿಗ್ನಲ್ಲು, ನಮ್ಮ ರೋಗ ಪ್ರತಿರೋಧಕ ಶಕ್ತಿನ ಆ್ಯಕ್ಟಿವೇಟ್ ಮಾಡೋಕ್ಕೆ ಸಿಗ್ನಲ್ಲು. ಅದಾಗಿದ ತಕ್ಷಣ ಶಡೌನ್ ಆಗಬೇಕು. ಅದು ಸದಾಕಾಲ ಆಗೇ ಇದ್ದಾಗ ಏನಾಗುತ್ತೆ ಅಂದರೆ ಅದರಿಂದ ನಮಗೆ ಕ್ಯಾನ್ಸರ್ ಆಗ್ಬೋದು, CVD ಆಗ್ಬೋದು, ಎಲ್ಲ ಥರದ ತೊಂದರೆಗಳು ಆಗುತ್ತೆ. ದೇಹಕ್ಕೆ ಸಂಪೂರ್ಣವಾಗಿ ಅದು ಒಂದು ಅಲೋಲ ಕಲ್ಲೋಲ ಅಂತೀವಲ್ಲ, ಒಳಗಡೆ ಎಲ್ಲದೂ ಬೇರೆ ಥರ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಕಮ್ಮಿ ಮಾಡಬೇಕು ಅಂತಂದರೆ ದಾಳಿಂಬೆ ತಿನ್ನೋದ್ರಿಂದ ನಮ್ಮ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಥರ ಕೆಲಸ ಮಾಡುತ್ತೆ ಅಂತಂತಾರೆ. ಈ ದಾಳಿಂಬೆಯಲ್ಲಿರುವ ಈ ಕೆಮಿಕಲ್ಸ್ಗಳು ಏನು ಮಾಡುತ್ತೆ ಅಂದರೆ ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ B ಅಂತ ಒಂದು ಸಿಸ್ಟಮ್ ಇದೆ. ಅದನ್ನು ಸಪ್ರೆಸ್ ಮಾಡುತ್ತೆ. ಅಂದರೆ ಅದನ್ನು ಸಪ್ರೆಸ್ ಅಂದರೆ ಡೌನ್ ಮಾಡೋದು. ಇಲ್ಲ ಅಂತಂದರೆ ಈ ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ B ಅಂತ ನಾನು ಏನು ಹೇಳಿದೆ, ಅದು ಇಂಟರ್ನ 3 ಕೆಮಿಕಲ್ಗಳನ್ನು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 1 ಬೀಟಾ 1 ಆ್ಯಂಡ್ ಇಂಟರ್ಲ್ಯೂಕಿನ್ 6 ಅಂತ. ಇವೆಲ್ಲ ಒಂಥರ ರಾಸಾಯನಿಕಗಳು. ನಾನು ಅದಕ್ಕೆ ಹೇಳಿದ್ದು, ನಮ್ಮ ದೇಹದ ಒಳಗಡೆ ಇರೋದೆಲ್ಲ ಕೆಮಿಕಲ್ಸು ಎಲ್ಲ ಕೆಮಿಕಲ್ ರಿಯಾಕ್ಷನ್ಗಳೇ. ಆದರೆ ಕೆಮಿಕಲ್ ರಿಯಾಕ್ಷನ್ನು ಹೈಲಿ ರೆಗ್ಯುಲೇಟೆಡ್ ಬೈ ಜೀನ್ಸ್. ಆ ಜೀನ್ಸ್ ಎಲ್ಲ ಏನು ಅಂತಂದರೆ ಫೈನಲಿ ಪ್ರೋಟೀನ್ಸು, ಹಾರ್ಮೋನ್ಸು, ಜೀನ್ಸ್ ರಿಲೀಸ್ ಮಾಡೋದು ಪ್ರೋಟೀನ್ಸು, ಹಾರ್ಮೋನ್ಸು, ಎನ್ಸೈಮ್ಸು ಇದೇನೆ. ಈ 3 ಕಂಟ್ರೋಲ್ ಮಾಡೋದು ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ B.
ಅದನ್ನೇ ಸಪ್ರೆಸ್ ಮಾಡೋದ್ರಿಂದ ಇನ್ಫ್ಲಮೇಷನು ಆಗೋದಿಲ್ಲ. ಸೊ ಇದು ಆ್ಯಂಟಿ ಇನ್ಫ್ಲಮೇಟರಿ, ದೇಹದಲ್ಲಿ ಇನ್ಫ್ಲಮೇಷನು ಸುಮ್ಮನೆ ಯದ್ವಾತದ್ವಾ ಇನ್ಫ್ಲಮೇಷನ್ ಆಗದೇ ಇದ್ದಾಗೆ ತಡೆಗಟ್ಟುವ ಶಕ್ತಿ ದಾಳಿಂಬೆಯಲ್ಲಿರುವ ಈ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳಿಗೆ ಇದೆ ಅಂತ ಹೇಳ್ತಾರೆ. ಇನ್ನೂ ಇದ್ರ ಜೊತೆಗೆ ಬಹಳ ಅದ್ಭುತವಾದದ್ದು ಅಂದರೆ ನಮಗೆ ಹೃದಯಕ್ಕೆ ತುಂಬ ಪ್ರೊಟೆಕ್ಷನ್ನ ಕೊಡುತ್ತಿದ್ದು. ಯಾವ ಥರ ಅಂತಂದರೆ ಇದರಲ್ಲಿರುವ ಕೆಮಿಕಲು ನೈಟ್ರಿಕ್ ಆಕ್ಸೈಡ್ನ ಉತ್ಪಾದನೆ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡು ವ್ಯಾಸೋಡೈಲೇಟ್ರಿ ಅಂತ. ವ್ಯಾಸೋಡೈಲೇಟ್ರಿ ಅಂದರೆ ನಿಮ್ಮ ಬ್ಲಡ್ ವೆಸಲ್ಸ್ ಇರುತ್ತಲ್ಲ ಅದನ್ನು ಹಿಂಗೆ ಹಿಗ್ಸೋ ಅಂಥದ್ದು ಕೆಮಿಕಲ್. ಅದು ಏನಾದ್ರು ದೇಹದಲ್ಲಿದ್ದರೆ ಅದು ನಮ್ಮ ಬ್ಲಡ್ ವೆಸಲ್ಸ್ನ ಹಿಂಗೆ ಹಿಗ್ಸುತ್ತೆ. ಹಿಗ್ಸೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ದಾಳಿಂಬೆ ಸೇವನೆ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ, ಹೇಳ್ತಾರಲ್ವಾ ದಾಳಿಂಬೆ ಸೇವನೆ ಮಾಡಿದ್ರೆ ನಿಮ್ಮ ಹೃದಯ ಚೆನ್ನಾಗಿರುತ್ತೆ. ಹೇಗೆ ಚೆನ್ನಾಗಿರುತ್ತೆ ಅಂದರೆ ಇದು ರೀಸನ್. ಈಗ ಎಲ್ಲ ಸಾಮಾನ್ಯ ಹೇಳ್ತಾರೆ, ವೈದ್ಯರು ಹೇಳ್ತಾರೆ ದಾಳಿಂಬೆನ ತಿನ್ನಿ ತುಂಬ ಒಳ್ಳೆಯದು ಅಂತಾರೆ, ಹೃದಯಕ್ಕೆ ಒಳ್ಳೆಯದು ಅಂತಾರೆ. ಯಾವ ರೀತಿ ಒಳ್ಳೆಯದು ಅಂತಂದರೆ ಅದು ನೈಟ್ರಿಕ್ ಆಕ್ಸೈಡ್ನ ರಿಲೀಸ್ ಮಾಡೋದ್ರಿಂದ ವ್ಯಾಸೋಡೈಲೇಷನ್ ಅಂತ ಆಗುತ್ತೆ, ಅಂದರೆ ಹಿಕ್ಕುತ್ತೆ. ವ್ಯಾಸೋಡೈಲೇಷನ್ ಅಂದರೆ ಬ್ಲಡ್ ಕೆಪಿಲರಿಗಳು ಅಗಲ ಆಗುತ್ತೆ. ಅಗಲ ಆದಾಗ ಫ್ಲೋ ನಿಮಗೆ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಒಂಥರ ಸ್ವಲ್ಪ ದೊಡ್ಡದಾಗುತ್ತೆ, ನೀಟಾಗಿ ಸರ್ಕ್ಯುಲೇಷನ್ಗಳು ಆ ಥರ ಆಗುತ್ತೆ. ಇದ್ರ ಜೊತೆಗೆ ಈ ಒಂದು ದಾಳಿಂಬೆಯಲ್ಲಿರುವ ಈ ಕೆಮಿಕಲ್ಸ್ಗಳು ಈ ಇದು HDL LDL ಅಂತ ನಿಮಗೆ ಗೊತ್ತಿರ್ಬೋದು. ಈ ನಾವು ಕೊಲೆಸ್ಟ್ರಾಲಲ್ಲಿ ಕೇಳಿದ್ವಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ಲೋ ಡೆನ್ಸಿಟಿ ಲಿಪೋಪ್ರೋಟೀನು ಒಳ್ಳೆಯದಲ್ಲ ಅದು. ಆದರೆ ನಮಗೆ ದೇಹಕ್ಕೆ ಬೇಕಾಗಿರೋದು ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸು. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಆಕ್ಸಿಡೇಷನ್ನ ಕಮ್ಮಿ ಮಾಡಿ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಆಕ್ಸಿಡೇಷನ್ನ ಜಾಸ್ತಿ ಮಾಡುತ್ತೆ. ನಮ್ಗೆ ಏನು ಬೇಕು ಅದನ್ನು ಮಾಡುತ್ತೆ. ನಮಗೇನು ಬೇಡ, ಈಗ ನಾವು ಹೊರಗಡೆ ಹೋಗಿದ್ದೀವಿ, ಬೋಂಡ ಬಜ್ಜಿ ಚೆನ್ನಾಗಿತ್ತು, ಘಮ ಘಮ ಸ್ಮೆಲ್ ಬಂತು, ತಿಂದ್ವು, ಅದು ಆಯಿಲು ಚೆನ್ನಾಗಿಲ್ಲ, ಅದು ಲೋ ಡೆನ್ಸಿಟಿ ಲಿಪೋಪ್ರೋಟೀನು, ಅದು ಬ್ಯಾಡ್, ಅದು ಇಟ್ ಈಸ್ ನಾಟ್ ಅ ಗುಡ್ ಕೊಲೆಸ್ಟ್ರಾಲ್, ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅದು. ಆದರೆ ತಿಂದ್ಬಿಟ್ಟಿದ್ದೀವಿ ನಾವು. ಏನು ಮಾಡ್ತೀರಾ, ಒಂದು ಸ್ವಲ್ಪ ದಾಳಿಂಬೆ ತಿನ್ನಿ. ಎಲ್ಲ ಒಂದು ಕಡೆ ಕಾಂಪೆನ್ಸೇಟ್ ನಾವು ಮಾಡಬೇಕಲ್ಲ, ಗೊತ್ತಿರಬೇಕಿದು ನಮಗೆ. ಈಗ ನಾನು ತಿಂತೀನಿ, ನಾನು ಇಷ್ಟೆಲ್ಲ ಹೇಳಿದ್ರು ಒಂದೊಂದು ಸಲ ಎಲ್ಲ ಒಂದು ಬೋಂಡ ಬಜ್ಜಿ ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತಲ್ಲ, ತಿಂದಾಗ ಅದು ಕಾಂಪೆನ್ಸೇಟ್ ಹೆಂಗೆ ಮಾಡೋದು ಗೊತ್ತಿರುತ್ತೆ ಅಲ್ವಾ. ಸಾಮಾನ್ಯ ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಒಂದು ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಡ್ಯಾಮೇಜ್ನ ಕಮ್ಮಿ ಮಾಡ್ಬೋದು. ಪೂರ ಮಾಡೋಕ್ಕಾಗುತ್ತೆ ಅಂತ ಹೇಳಲ್ಲ ನಾನು, ಒಂದು ಲೆವೆಲ್ಗೆ ನಾವು ಇದರಲ್ಲಿರುವ ಒಳ್ಳೆಯ ಅಂಶಗಳು ಆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ನ ಸಪ್ರೆಸ್ ಮಾಡಿ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ನ ಜಾಸ್ತಿ ಮಾಡೋದ್ರಿಂದ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರಲ್ಲ. ಮತ್ತು ಪ್ಲೇಟ್ಲೆಟ್ ಅಗ್ರಿಗೇಷನ್ ಆಗೋದನ್ನು, ಅಂದರೆ ಅದು ಅಗ್ರಿಗೇಟ್ ಅಂದರೆ ಒಂಥರ ಅದು ಹೆಪ್ಪುಗಟ್ಟೋದು ಅಥವಾ ಇದಾಗುತ್ತಲ್ಲ, ಅದನ್ನು ಕಮ್ಮಿ ಮಾಡುತ್ತೆ ಇದು. ತಿನ್ನರ್, ಈಗ ನಿಮಗೆ ಹೃದಯಕ್ಕೆ ಏನಾದ್ರು ತೊಂದರೆ ಇದ್ದಾಗ ತಿನ್ನರ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಲ್ವಾ. ತಿನ್ನರ್ಸ್ ಏನಕ್ಕೆ ಅಂತಂದರೆ ಕ್ಲಾಟ್ ಆಗಬಾರ್ದು ಬ್ಲಡ್ ಅಂತ. ನೀವು ಹೊರಗಡೆಯಿಂದ ಅದನ್ನು ತಗೊಳ್ಳೋ ಅಂಥದ್ದು ತಿನ್ನರ್ಸ್ಗಳನ್ನ ಕೊಡ್ತಾರೆ. ಹೃದಯಕ್ಕೆ ಏನಾದ್ರು ತೊಂದರೆ ಇದೆ ಅಂದರೆ ತಿನ್ನರ್ಸು ಖಂಡಿತ ಕೊಡ್ತಾರೆ. ಬೇರೆ ಬೇರೆ ಅದು ಟ್ಯಾಬ್ಲೆಟ್ಗಳಿರುತ್ತೆ ತಿನ್ನರ್ಸ್ ಅಂತ. ತಿನ್ನರ್ ಅಂದರೆ ಬ್ಲಡ್ಡನ್ನ ಕ್ಲಾಟ್ ಆಗೋಕ್ಕೆ ಬಿಡಲ್ಲ, ಅದು ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ. ಇದು ನ್ಯಾಚುರಲ್ ತಿನ್ನರ್. ಇದು ನಿಮಗೆ ದಾಳಿಂಬೆ ತಿಂದರೆ ಅದು ಈ ಪ್ಲೇಟ್ಲೆಟ್ಗಳನ್ನು ಕ್ಲಾಟ್ ಆಗದೆ ಇದ್ದಾಗೆ ತಡೆಯುತ್ತೆ. ಹಾಗಾಗಿ ಹೃದಯಕ್ಕೆ ಇದು ಬಹಳಷ್ಟು ನಮಗೆ ಒಂದು ಒಳ್ಳೆಯ ಇದನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ದಾಳಿಂಬೆ ತಿಂತಾ ಬಂದರೆ ನಿಮಗೆ ಡಯಾಬಿಟಿಕ್ ಬರಲ್ಲ. ಏಕೆಂದರೆ ಬೀಟಾ ಗ್ಲೈಕೋಸಿಡೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದನ್ನು ಸಪ್ರೆಸ್ ಮಾಡುತ್ತೆ. ಅದು ಸಪ್ರೆಸ್ ಆಗೋದ್ರಿಂದ ಬ್ಲಡ್ ಗ್ಲೂಕೋಸು ಶೂಟಪ್ ಆಗೋದಿಲ್ಲ. ಆಮೇಲೆ ಇದೇನು ಮಾಡುತ್ತೆ ಅಂದರೆ ಮಸಲ್ಲು ಗ್ಲೂಕೋಸ್ನ ತಗೊಳ್ಳೋ ಥರ ಅದನ್ನು ಅದು ಟ್ರಿಗರ್ ಮಾಡುತ್ತೆ. ಈಗ ನೀವು ವಾಕ್ ಮಾಡಿ ಅಂತ ಅಂತಾರಲ್ವ, ಈಗ ಡಯಾಬಿಟಿಕ್ ಇದ್ದವರು ನೀವು ವಾಕ್ ಮಾಡಿ ಅಂತ ಅಂತಾರೆ. ಸಾಮಾನ್ಯ ಯಾಕೆ ವಾಕ್ ಮಾಡಬೇಕು ಅಂತ ಜನ ಅನ್ಕೊಂತಾರೆ. ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ವಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ ಗ್ಲೂಕೋಸ್ನ ಮಸಲ್ಗಳು ಅದನ್ನು ತಗೊಳುತ್ತೆ. ಹಾಗಾಗಿ ನಿಮಗೆ ಡಯಾಬಿಟಿಕ್ ಕಂಟ್ರೋಲಿಗೆ ಬರುತ್ತೆ. ಮಸ್ಟ್ ಅದು ಡಯಾಬಿಟಿಕ್ ಅಂದರೆ ನೀವು ವಾಕ್ ಮಾಡಲೇಬೇಕು, ನೀವು 30 ಮಿನಿಟ್ಸು ಮಾಡಲೇಬೇಕು. ಕಾರಣ ಏನು ಅಂತಂದರೆ ನಮ್ಮ ಬ್ಲಡ್ಡಲ್ಲಿರೋಂಥ ಗ್ಲುಕೋಸು ಏನು ಜಾಸ್ತಿ ಇರುತ್ತೆ ಅದನ್ನು ಮಸಲ್ಸು ಅಪ್ಟೇಕ್ ಮಾಡ್ತಾ ಬರೋದು. ದಾಳಿಂಬೆ ತಿನ್ನೋದ್ರಿಂದ ನಮ್ಮ ಬ್ಲಡ್ಡಲ್ಲಿರೋ ಗ್ಲುಕೋಸ್ನ ಮಸಲ್ಗಳು ತಗೊಳ್ಳೋಕ್ಕೆ, ಸ್ನಾಯುಗಳು ಅದನ್ನು ಹೀರಿಕೊಳ್ಳೋಕ್ಕೆ ಮತ್ತು ಲಿವರಲ್ಲಿ ಅದು ಕಮ್ಮಿ ಆಗೋ ಥರ ಈ ದಾಳಿಂಬೆ ಮಾಡುತ್ತೆ. ಮತ್ತು ಬೀಟಾ ಗ್ಲೈಕೋಸಿಡೇಸ್ ಅಂತ ನಾನು ಹೇಳಿದ್ನಲ್ಲ, ಅದನ್ನು ಸಹ ಇನಿಬಿಟ್ ಮಾಡೋದ್ರಿಂದ ಬ್ಲಡ್ ಗ್ಲೂಕೋಸ್ ಲೆವೆಲು ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ಒಂದು ಕಂಟ್ರೋಲ್ ಬರುತ್ತೆ ಕಂಟ್ರೋಲ್ ಮಾಡೋದಕ್ಕೆ. ಇದ್ರ ಜೊತೆಗೆ ದಾಳಿಂಬೆ ತಿನ್ನೋದ್ರಿಂದ ಒಬಿಸಿಟಿ ಬರಲ್ಲ ಅಂತಲೂ ಹೇಳ್ತಾರೆ. ಎಷ್ಟಿದೆ ನೋಡಿ ಅದರಲ್ಲಿ. PPAR ಅಂತ ಒಂದು PPAR ಗಾಮಾ ಅಂತ ಒಂದು ಜೀನ್ ಇದೆ. ಪರಾಕ್ಸಿಡೇಸ್ ಏನೋ ಒಂದು ಬರುತ್ತೆ, ಫೈನಲಿ ಗಾಮಾ ಅಂತ ಒಂದು ಜೀನ್. ಅದು ಏನು ಮಾಡುತ್ತೆ ಅಂತಂದರೆ ಈ ಫ್ಯಾಟ್ ಡೆಪಾಸಿಷನ್ನ ಕಮ್ಮಿ ಮಾಡ್ತಾ, ಅದು ಆ್ಯಕ್ಟಿವೇಟ್ ಆಗಬೇಕು, ಆ ಪಾತ್ವೇ ಆ್ಯಕ್ಟಿವೇಟ್ ಆಗಬೇಕು ನಮಗೆ. ಅದು ಆ್ಯಕ್ಟಿವೇಟ್ ಆದರೆ ಫ್ಯಾಟ್ ಡೆಪಾಸಿಟ್ ಆಗಲ್ಲ.
ಫ್ಯಾಟ್ ಡೆಪಾಸಿಟ್ ಆದಾಗಲೇ ಅಡಿಪೋ ಟಿಶ್ಯೂಗಳಲ್ಲಿ ಫ್ಯಾಟ್ ಡೆಪಾಸಿಟ್ ಆದಾಗಲೇ ನಮಗೆ ಒಬಿಸಿಟಿ ಅಂತ ನಾವು ಕರೆಯೋದು. ಅದು ದಾಳಿಂಬೆ ತಿನ್ನೋದ್ರಿಂದ ಈ ಫ್ಯಾಟ್ ಡೆಪಾಸಿಷನ್ ಆಗಲ್ಲ, ಏಕೆಂದರೆ ಇದು PPR ಗಾಮಾ ಆ ಪಾತ್ವೇನ ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಹಾಗಾಗಿ ಇದೆಲ್ಲ ಏನಂತಂದರೆ ಕೆಮಿಕಲ್ ರಿಯಾಕ್ಷನ್ನು ಮತ್ತು ಜೀನ್ ಆ್ಯಕ್ಟಿವೇಷನ್ನು, ಅದನ್ನು ಹೆಂಗೆ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಸೊ ಸದ್ಯಕ್ಕೆ ನಮ್ಗೆ ಗೊತ್ತಿರೋದು ಹಣ್ಣು ತಿನ್ನೋದು, ಹಣ್ಣು ತಿಂದರೆ ಸಾಕು ಅಂತ. ಆದರೆ ಬಟ್ ಇಷ್ಟೆಲ್ಲ ಒಳಗಡೆ ನಡೆಯುತ್ತದು. ಇದ್ರ ಜೊತೆಗೆ ನಾನು ಆವಾಗಲೇ ನಿಮಗೆ ಇದು ಹೇಳಿದೆ, ಹೃದಯಕ್ಕೆ ಸಂಬಂಧಿಸಿದಂತಹ ಇದಕ್ಕೆ ಮತ್ತು ಇನ್ಫ್ಲಮೇಷನ್ ಬಗ್ಗೆನೂ ಹೇಳಿದೆ. ಇನ್ನೊಂದು ಭಾಳ ಮುಖ್ಯವಾದ ಕೆಲಸ ಇದು ಏನು ಮಾಡುತ್ತೆ ಅಂದರೆ ಪ್ರೋಸ್ಟೋಗ್ಲ್ಯಾಂಡಿನ್ ಅಂತ ಒಂದಿದೆ ನಮ್ಮ ದೇಹದಲ್ಲಿ. ಅದೊಂಥರ ಹಾರ್ಮೋನ್ ಥರನೇ ಅದು. ಈಗ ಟೆಸ್ಟೋಸ್ಟಿರಾನು, ಎಸ್ಟ್ರೋಜೆನೋ, ಆ್ಯಂಡ್ರೋಜೆನೋ ಅವೆಲ್ಲ ಹೇಳಿದ್ವಲ್ಲ, ಅದೇ ಥರ ಪ್ರೋಸ್ಟೋಗ್ಲ್ಯಾಂಡಿನ್ ಅಂತ ಒಂದು ಹಾರ್ಮೋನ್ ಇದೆ. ಪ್ರೋಸ್ಟೋಗ್ಲ್ಯಾಂಡಿನ್ನ ಕೆಲಸ ಇನ್ಫ್ಲಮೇಷನ್ನ ಟ್ರಿಗರ್ ಮಾಡೋದು. ಟ್ರಿಗರ್ ಮಾಡೋದು ಅದು ಯಾವಾಗ ಬೇಕು ಅಂದರೆ ಬೇಕದು ಪ್ರೋಸ್ಟೋಗ್ಲ್ಯಾಂಡಿನ್ನು ಈ ಲೇಬರ್ ಅಂದರೆ ಡೆಲಿವರಿ ಟೈಮ್ ಇದೆಯಲ್ಲ, ಪ್ರೋಸ್ಟೋಗ್ಲ್ಯಾಂಡಿನ್ ಶೂಟಪ್ ಆಗುತ್ತೆ. ನೋವೆಲ್ಲ ಬರುತ್ತಲ್ಲ, ಹೆರಿಗೆ ನೋವು ಬರುತ್ತಲ್ವಾ, ಹೆರಿಗೆ ನೋವು ಬರೋಕ್ಕೆ ಪ್ರೋಸ್ಟೋಗ್ಲ್ಯಾಂಡಿನು ಒನ್ ಆಫ್ ದ ರೀಸನ್. ಅದು ಈ ದೇಹದಲ್ಲಿ ಎಲ್ಲ ಅದಕ್ಕದೇ ಗೊತ್ತೋದಕ್ಕೆ ಏನೇನು ಬೇಕು ಅಂತ. ಅಂದರೆ ಈ ಡೆಲಿವರಿ ಆಗಬೇಕಲ್ಲ, ಅದು ಪುಷ್ ಆಗಬೇಕಲ್ಲ ಬೇಬಿ. ಈಗ ಒಂದು ನೋವು ಬಂದಾಗ ಏನಾಗುತ್ತೆ ಅಂದರೆ ಮಸಲ್ಲು ಕಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನು ಶುರು ಆಗುತ್ತೆ, ಪೆಲ್ವಿಸ್ ಲಾರ್ಜ್ ಆಗುತ್ತೆ, ಪೆಲ್ವಿಸ್ ಓಪನ್ ಆಗುತ್ತೆ. ಆವಾಗ ಅದು ಈಸಿಯಾಗಿ ಡೆಲಿವರಿ ಆಗುತ್ತೆ. ಆವಾಗ ಪ್ರೋಸ್ಟೋಗ್ಲ್ಯಾಂಡಿನ್ ಆವಾಗ ಬಿಡುಗಡೆ ಆಗೋಂಥದ್ದು. ಅದು ಇನ್ಫ್ಲಮೇಷನ್ನ ಟ್ರಿಗರ್ ಮಾಡೋ ಅಂಥದ್ದು. ಈ ಪ್ರೋಸ್ಟೋಗ್ಲ್ಯಾಂಡಿನ್ ಬಿಡುಗಡೆ ಆಗಬೇಕು ಅಂದರೆ ಕಾಕ್ಸ್ ಜೀನ್ ಅಂತ ಇದೆ, COX ಅಂತ, ಸೈಕ್ಲೋ ಆಕ್ಸಿಜನೇಸ್ ಜೀನ್ ಅಂತ. ಆ ಜೀನ್ ಆ್ಯಕ್ಟಿವೇಟ್ ಆದರೆ ಪ್ರೋಸ್ಟೋಗ್ಲ್ಯಾಂಡಿನ್ನು ಬಿಡುಗಡೆ ಆಗೋದು. ಪ್ರೋಸ್ಟೋಗ್ಲ್ಯಾಂಡಿನ್ ಬಿಡುಗಡೆ ಆದರೆ ನಿಮಗೆ ಇನ್ಫ್ಲಮೇಷನ್ನು ಇದು ಮಾಡೋದು. ಸೊ ಈ ದಾಳಿಂಬೆ ನಾವು ತಿಂದಾಗ ಇದೇನು ಮಾಡುತ್ತೆ, ಕಾಕ್ಸ್ ಜೀನ್ನ ಸಪ್ರೆಸ್ ಮಾಡಿಬಿಡುತ್ತೆ. ಸೊ ಅನ್ನೆಸಸರಿ ಪ್ರೋಸ್ಟೋಗ್ಲ್ಯಾಂಡಿನ್ ಬಿಡುಗಡೆ ಆಗಲ್ಲ. ನಿಮಗೆ ಬೇಕಾದಾಗ ಮಾತ್ರ ಬಿಡುಗಡೆ ಆಗಾಗೆ ರೆಗ್ಯುಲೇಟ್ ಮಾಡೋಂಥದ್ದು ಒಂದು ಅಂಶ ಈ ದಾಳಿಂಬೆಯಲ್ಲಿದೆ. ಇದೆಲ್ಲ ಒಳಗಡೆ ದಾಳಿಂಬೆ ತಿಂದಾಗ ಏನಾಗುತ್ತೆ, ನಾಲಿಗೆಗೆ ರುಚಿ ಚೆನ್ನಾಗಿದೆ ಅಷ್ಟೇ ಅಲ್ಲ, ಹೃದಯಕ್ಕೆ ಒಳ್ಳೆಯದು, ಮತ್ತು ಬೇರೆ ಬೇರೆ ನಮ್ಮ ಡಯಾಬಿಟಿಕ್ಕು, ಒಬಿಸಿಟಿ ಇದೆಲ್ಲದಕ್ಕೂ ಓವರಾಲ್ ಒಳ್ಳೆಯದು. ಹೇಗೆ ಒಳ್ಳೆಯದು ಅಂತಂದರೆ ಈ ಥರ ಕೆಮಿಕಲ್ ರಿಯಾಕ್ಷನ್ಗಳು ಒಳಗಡೆ ನಡೆಯುತ್ತೆ. ಇನ್ನೊಂದು ದಾಳಿಂಬೆ ತಿನ್ನೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಏಜಿಂಗ್ ಕಮ್ಮಿ ಅಂತಂತಾರೆ. ಅದನ್ನು ಭಾಳಷ್ಟು ಜನ ಹೇಳ್ತಾರೆ ಸೈಂಟಿಸ್ಟರು, ನೀವು ದಾಳಿಂಬೆ ತಿಂದರೆ ಅದರದ್ದು ರಸನ ನೀವು ಯಾವಾಗಲೂ ಅದರದ್ದು ಜ್ಯೂಸ್ ಎಲ್ಲ ಕುಡಿತಾ ಬಂದರೆ ನಿಮಗೆ ಏಜಿಂಗು ಅದೇ ಅಂದರೆ ಗ್ರೇಯಿಂಗು ಮತ್ತು ಸ್ಕಿನ್ದು ಇದು ಎಲ್ಲ ಕಮ್ಮಿ ಆಗುತ್ತೆ, ನೀವು ಇನ್ನೂ ಹೆಂಗಾಗಿರ್ತೀರಾ ಅಂತ. ಯಾವ ಥರ ಅಂದರೆ ಇದು ಕೊಲಾಜನ್ ಅದನ್ನು ಜಾಸ್ತಿ ಬಿಡುಗಡೆ ಮಾಡುತ್ತೆ. ಇದರಲ್ಲಿರೋ ಕೆಮಿಕಲ್ಲು ಆ್ಯಕ್ಟಿವೇಟ್ ಆಗಿ ಸ್ಕಿನ್ನಲ್ಲಿ ನಮಗೆ ಕೊಲಾಜನ್ ಬೇಕು. ಆ ಕೊಲಾಜನ್ಸ್ನ ಚೆನ್ನಾಗಿ ಬಿಡುಗಡೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಅದು ತುಂಬ ನೀಟಾಗಿ ಒಂಥರ ಶೈನಿಯಾಗಿ ರಿಂಕಲ್ ಬರಲ್ಲ. ಅದು ಕಮ್ಮಿ ಏಜ್ ಆಗ್ತಾ ಅದು ಕಮ್ಮಿ ಆಗೋದ್ರಿಂದ ನಮಗೆ ರಿಂಕಲ್ಸ್ ಬರೋದು. ಹಾಗಾಗಿ ಅದು ರಿಂಕಲ್ಸ್ ಬರಬಾರ್ದು, ಚೆನ್ನಾಗಿರಬೇಕು ಅಂತಂದರೆ ನಾವು ದಾಳಿಂಬೆನ ಅದು ಒಂದು ಪ್ರಮಾಣದಲ್ಲಿ, ತುಂಬ ಅಂತಲ್ಲ, ಯಾವುದು ಅತಿಯಾಗಲುದು ಬೇಡ, ಒಂದು ಪ್ರಮಾಣದಲ್ಲಿ. ತುಂಬಾ ಜನ ಎಲ್ಲ ನಾಳೆಯಿಂದ ಶುರು ಮಾಡ್ಕೊಳ್ಳೋ ಲಕ್ಷಣ ಕಾಣ್ತಾರೆ. ಇಲ್ಲ ತುಂಬಾ ಒಳ್ಳೇದು. ಇದು ಬಹಳಷ್ಟು ರಿಸರ್ಚ್ ಆಗಿದೆ ಇದು. ನಾನು ಅದಕ್ಕೆ ಅವ್ರಿಗೆ ಕೇಳಿದೆ, ಮೇಡಮ್ ನೀವು ಬೇಕಾದಷ್ಟೆಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾಡಿದ್ದೀರಾ, ನಾನು ಎಲ್ಲ ತಿನ್ನೋಕ್ಕಾಗಲ್ಲ, ನನಗೆ ಒಂದು ಒಳ್ಳೆ ಹಣ್ಣು ಎಲ್ಲ ಥರದ ನನಗೆ ಬೆನಿಫಿಟ್ ಸಿಕ್ಕಬೇಕು ಅದರಿಂದ ಅಂದಾಗ ಅವರು ಸುಮಾರಷ್ಟು ಹೇಳಿದ್ರು. ಅವ್ರದ್ದು ರಿಸರ್ಚ್ ಆರ್ಟಿಕಲ್ಸ್ಗಳು ಇದು ಎಲ್ಲ ತೋರಿಸಿದ್ರು. ಆಮೇಲೆ ನಾನು ಒಂದಷ್ಟು ಎಲ್ಲ ಪಬ್ಬಿಟ್ ಇದೆಲ್ಲ ನೋಡಿದಾಗ ನಂಗೆ ಗೊತ್ತಾಯಿತು, ಏಕೆಂದರೆ ನನಗೆ ಈಸಿಯಾಗಿ ಹೆಂಗೆ ಕನೆಕ್ಟ್ ಆಗ್ತೀನಿ ಅಂದರೆ ಆ ಪಾತ್ವೇಸ್ಗಳು ನಮಗೆ ಗೊತ್ತು. ಇದರಿಂದ ಹಿಂಗಾಗುತ್ತಾ ಅಂದರೆ ಎಷ್ಟು ವಂಡರ್ಫುಲ್ ಅಂತ ಅನಿಸುತ್ತೆ. ಹಣ್ಣುಗಳಲ್ಲಿ ತುಂಬ ಕಡಿಮೆ ತಿನ್ನೋದೇ ದಾಳಿಂಬೆ ನನ್ನ ಪ್ರಕಾರ. ಯಾಕೆ ಅಂದರೆ ಸಿಗೋದು ಕಡಿಮೆ ಸ್ವಲ್ಪ, ಒಂದು. ಎರಡನೇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಾಳೆಹಣ್ಣಿಗೆಲ್ಲ ಕಂಪೇರ್ ಮಾಡಿ. ಹೌದು, ಬಿಡಿಸ್ಕೊಳ್ಬೇಕಲ್ಲ ಅದನ್ನ. ಅಬ್ಸರ್ವ್ ಮಾಡಿದೀನಿ, ಕೆಲವೊಂದ್ಸಲ ನನಗೆ ಅನ್ಸಿ ಬಿಡಿಸ್ತೀನಿ, ಅದನ್ನ ಸ್ವಲ್ಪ ತೊಳೆದು ಅದನ್ನ ನೀಟಾಗಿ ಚಾಕುವಿನ ಕಟ್ ಮಾಡಿ ಹಿಂಗೆ ಬಿಡಿಸಿ ತೆಗೆದು ಹಾಕೊಟ್ರೆ ತಿಂತಾರೆ, ಎಲ್ಲ ತಿಂತಾರೆ. ಆದ್ರೆ ಒಬ್ರು ಬಿಡಿಸೋರು ಒಬ್ರೇ ಮನೇಲಿ ಯಾರಾದ್ರು. ಹೌದು. ಬಟ್ ಇಷ್ಟೆಲ್ಲ ನೀವು ಹೇಳಿದ್ಮೇಲೆ ಖಂಡಿತ ಅದನ್ನು ನಾವು ತಿನ್ನಬೇಕು ಅಂತ ನನಗೂ ಅನಿಸ್ತಾ ಇದೆ. ಯಾಕಂದರೆ ಅದೊಂದು ನೆಗ್ಲೆಕ್ಟೆಡ್ ಫ್ರೂಟ್ ಆಗಿತ್ತು ಆ್ಯಕ್ಚುಲಿ. ತಿಂದ್ವಿ ಇಲ್ಲಾಂದ್ರೆ ಇಲ್ಲ ಹತ್ರ ಇತ್ತು. ಬಟ್ ನೀವು ಹೇಳಿದ್ಮೇಲೆ ನಂಗೆ ಅನಿಸ್ತಾ ಇದೆ ವಿ ಶುಡ್ ಪ್ರತಿದಿನ ಒಂದು ಸಣ್ಣ ಪ್ರಮಾಣದಲ್ಲಿ ಅದನ್ನು ಸೇವನೆ ಮಾಡ್ತಾ ಸಲಾಡ್ಗೆ ಹಾಕ್ಕೊಳ್ಳೋದು, ಅಥವಾ ಮೊಸರನ್ನಕ್ಕೆ ಅಥವಾ ಮೊಸರು ಜೊತೆನೇ ಅದನ್ನ ಹಾಕೋಬೋದು. ಒಂದು ಸ್ವಲ್ಪನೇ ಸಾಕು. ನೀವು ಏನು ಮಾಡ್ಬೋದು ಅಂತಂದರೆ ಒಂದು ಹಣ್ಣನ್ನು 4 ದಿನ ತಿನ್ಬೋದು. ಒಂದು ಹಣ್ಣನ್ನು 4 ಭಾಗ ಮಾಡ್ಕೊಂಡು ದಿನ ಒಂದು ಸಲ ಅದನ್ನ ಓಪನ್ ಮಾಡಿ ಇಟ್ಕೊಂಡು ಬೇಕಾದ್ರೆ ಬಿಡಿಸಿಟ್ಕೊಂಡು ನೀವು ಹಾಕ್ಕೊಂಡ್ರು, ಫ್ರಿಜ್ಜಲ್ಲಿ ಅದನ್ನು ಸರಿಯಾಗಿ ಪ್ಯಾಕ್ ಮಾಡಿ ಇಟ್ಕೊಂಡು ಮಾಡಿದ್ರೂ ಒಳ್ಳೇದು.
ಸೊ ಹಾಗೆ ನಾವು ಒಳ್ಳೇದಾಗಬೇಕು ಅಂದರೆ ಎಲ್ಲೋ ಒಂದು ಸ್ವಲ್ಪ ಕಷ್ಟನೂ ಪಡಬೇಕಾಗುತ್ತೆ. ಈಸಿಯಾಗಿ ನೋಡಿ ಯಾವುದು ನಮಗೆ ಒಳ್ಳೇದು ಅಷ್ಟು ಈಸಿಯಾಗಿ ಇರೋದಿಲ್ಲ. ಹೌದು ಹೌದು ಹೌದು. ಅದಕ್ಕೆ ಆ ಎಕ್ಸಾಂಪಲ್ ಕೊಡೋದು, ಬಾಳೆಹಣ್ಣಿನ ಸುಲಿದ ಹಾಗೆ ಅಂತ ಅಂತಾರಲ್ಲ, ಕನ್ನಡ ಅಷ್ಟು ತುಂಬ ಸುಲಭ ಮಾತಾಡೋದು ಅಂತ. ಎಲ್ಲ ಕನ್ನಡದ ಥರ ಇರೋದಿಲ್ಲ, ಅದು ಮಲಯಾಳಂ ಥರನೂ ಇರುತ್ತೆ, ಸ್ವಲ್ಪ ಕಷ್ಟಪಡಬೇಕು. ಸೊ ಸ್ವಲ್ಪ ಕಷ್ಟಪಡೋಣ, ಯಾಕೆಂದರೆ ಆ ಕಷ್ಟಪಟ್ಟರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ, ನಮ್ಮ ಮನಸ್ಸಿಗೆ ಒಳ್ಳೆಯದಾಗುತ್ತೆ ಮತ್ತು ಕಾಯಿಲೆಗಳು ಬರೋದನ್ನು ತಪ್ಪಿಸುತ್ತೆ. ಹೀಗೆ ಸಾಕಷ್ಟು ಉದಾಹರಣೆಗಳನ್ನ, ಸಾಕಷ್ಟು ಯೂಸೇಜ್ಗಳನ್ನ ನಮ್ಮ ಮೇಡಮ್ ಹೇಳಿದ್ದಾರೆ. ಸೊ ದಯವಿಟ್ಟು ದಾಳಿಂಬೆನ ತಿನ್ನಿ. ಅದು ನ್ಯೂರೋ ಪ್ರೊಟೆಕ್ಟಿವ್ ಅಂತಲೂ ಇದ್ದಾರೆ. ನ್ಯೂರೋ ಪ್ರೊಟೆಕ್ಟಿವ್ ಅದು ನಮ್ಮ ಮೆದುಳನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಮತ್ತು ಆಲ್ಝೈಮರು, ಪಾರ್ಕಿನ್ಸನ್ನು, ನ್ಯೂರೋ ಡಿಜನರೇಷನು ಆಗದೇ ಇರಾಗೂ ಇದೆ ಅಂತ ರಿಸರ್ಚ್ ಆರ್ಟಿಕಲ್ಸ್ ಇದೆ, ಅದ್ರ ಬಗ್ಗೆನೂ ಇದೆ. ಸೊ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ನಾವು ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮ ಹೆಲ್ತ್, ಮತ್ತು ಏನಿದೆ ಅಂತ ತಿನ್ನೋದು ಅಷ್ಟೇ. ಅದು ಕಾನ್ಷಿಯಸ್ ಡಿಸಿಷನ್ಗಳು ಮಾಡಲ್ಲ ನಾವು. ಮನೇಲಿ ಏನಿದೆ ಅಂತ ತಿನ್ನೋದು. ಹೆಣ್ಮಕ್ಳು ಕೂಡ ಮನೇಲಿ ಏನು ತಂದು ಕೊಟ್ಟಿದ್ದಾರೆ ಅದನ್ನು ಮಾಡೋದು, ಈ ಥರದ್ದು ಆಗ್ಬಿಟ್ಟಿದೆ. ಬಟ್ ಕಾನ್ಷಿಯಸ್ ಆಗಿ ನಾವು ತುಂಬ ವಿಡಿಯೋಗಳು ಮಾಡಿದ್ವಿ, ಪ್ರೋಟೀನ್ಸ್ ಬಗ್ಗೆ, ಕಾರ್ಬೋಹೈಡ್ರೇಟ್ ಬಗ್ಗೆ, ವಿಟಮಿನ್ ಬಗ್ಗೆ, ಮಿನರಲ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಮಾಡಿದ್ವಿ. ಸೊ ಕಾನ್ಷಿಯಸ್ ಆಗೋದು ತುಂಬ ಇಂಪಾರ್ಟೆಂಟ್. ಏನಿದೆ ನನ್ನ ಪ್ಲೇಟಲ್ಲಿ, ಇವತ್ತು ನಾನು ಏನು ತಿಂದೆ, ನಿನ್ನೆ ಏನು ತಿಂದೆ, ಸೊ ಇದ್ರಲ್ಲಿ ಪ್ರೋಟೀನ್ ಇದೆಯಾ, ಕಾರ್ಬೋಹೈಡ್ರೇಟ್ ಇದೆಯಾ, ಮಿನರಲ್ಸ್ ಇದೆಯಾ, ವಿಟಮಿನ್ಸ್ ಇದೆಯಾ, ಇದೆಲ್ಲ ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ರೆ 100% ನೀವು ಇಂಪ್ರೂವ್ ಆಗ್ತೀರಾ. ಸರ್, ಮೊದಲು ನಾವು ಕಾನ್ಷಿಯಸ್ನೆಸ್ಸೇ ಬೇಕಾಗಿರಲಿಲ್ಲ ನಮಗೆ, ಯಾಕೆಂದರೆ ನಮ್ಮದು ಡಯಟೇ ಆ ಥರ ಇತ್ತು. ಇಟ್ ವಾಸ್ ಅ ಬ್ಯಾಲೆನ್ಸ್ ಡಯಟ್ ಅಲ್ವಾ. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರಲಿಲ್ಲ ನಮ್ಮದು. ನಮ್ಮ ಹಿರಿಯರು ಅವ್ರು ಏನೇ ತಿಂದರೂ ಅಷ್ಟೇ ಕೆಲಸ ಮಾಡೋರು, ಅದೆಲ್ಲ ಬರ್ನ್ ಮಾಡೋರು. ಮತ್ತು ಅವ್ರು ತಿಂತಾ ಇದ್ದಿದ್ದು ಯಾವುದು ಜಂಕ್ ಇರಲಿಲ್ಲ. ನನಗೆ ಗೊತ್ತಿರೋ ಹಾಗೆ ನಮ್ಮ ಹಿರಿಯರು ಯಾರು ಜಂಕ್ ಆಹಾರನೇ ಮುಟ್ಟಿಲ್ಲ ಅವರು. ಮ್ಯಾಕ್ಸಿಮಮ್ ಅಂದರೆ ಮನೇಲಿ ಮಾಡೋ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ, ಅದು ಜಂಕ್ ಏನಲ್ಲ. ಏಕೆಂದರೆ ಅದನ್ನು ಭಾಳ ಎಲ್ಲದನ್ನು ಒಂದು ಬ್ರೆಡ್ ಒಂದು ಬಿಸ್ಕಿಟ್ ತಿಂದಿರ್ಬೋದು, ಅದಕ್ಕೆ ಹುಷಾರಿಲ್ಲ ಅಂತಂದಾಗ ಅಷ್ಟೇ. ಅದು ಬಿಟ್ಟರೆ ಅದು ತುಂಬ ಕಡಿಮೆ. ನಾವು ನೋಡ್ತೀನಿಲ್ಲ, ಒಂದು ಪೀಸ್ ತಿಂದಿಟ್ಬಿಡ್ತಾರೆ ಅವರು. ಹೌದು, ಹಿರಿಯರು ಜಾಸ್ತಿ ಜನಕ್ಕೆ ಹೋಗಲ್ಲ. ಹಾಗಾಗಿ ಅವಾಗ ಇಷ್ಟೊಂದು ಕಾನ್ಷಿಯಸ್ ಆಗೇನು ಬೇಕಾಗಿರ್ಲಿಲ್ಲ ಅವ್ರಿಗೆ. ಏಕೆಂದರೆ ಅವರ ಒಂದು ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳೇ ತುಂಬ ಚೆನ್ನಾಗಿತ್ತು. ಬಟ್ ಈಗ ನಾವಿರೋ ಒಂದು ಜಗತ್ತಲ್ಲಿ ನಾವು ಆರೋಗ್ಯನ ಕಳ್ಕೊಂಡ್ರೆ ಅದಕ್ಕೆ ತೆರಬೇಕಾಗಿದ್ದ ಬೆಲೆ ಇದೆಯಲ್ಲ ತುಂಬ ದುಬಾರಿ. ಏಕೆಂತಂದರೆ ನಿಮಗೂ ಗೊತ್ತಿದೆ, ತುಂಬ ಎಕ್ಸ್ಪೆನ್ಸಿವ್ ಅಂತಂದರೆ ಮುಂದಿನ ದಿನದಲ್ಲಿ ಎಜುಕೇಷನ್ನು ಮತ್ತು ಹೆಲ್ತೇ ಆಗುತ್ತೆ. ಮತ್ತು ಎರಡೂ ತುಂಬ ಇಂಪಾರ್ಟೆಂಟ್ ನಮಗೆ. ಹೆಚ್ಚಾಗಿ ಎಲ್ಲಕ್ಕಿಂತ ನಿಮ್ದು ಹೋಗೋದ್ರೆ ನಿಮ್ಮ ಟೈಮು. ಹೌದು. ಓಕೆ, ನೀವೇನೋ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಪ್ರಾಜೆಕ್ಟ್ಗಳನ್ನ ಹಾಕೊಂಡಿರ್ತೀರಾ, ಅದೆಲ್ಲವೂ ಕೂಡ ನಿಮಗೆ ನಿಮ್ದಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋರ ಲೈಫ್ ಕೂಡ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದು ದಯವಿಟ್ಟು ಹೆಲ್ತ್ ಬಗ್ಗೆ ನಾನೊಂದು ಕಡೆ ಓದಿದ್ದೆ, ಈ ವೇಯಿಂಗ್ ಮಷಿನ್ ಇರುತ್ತಲ್ಲ, ನಿಮ್ಮ ವೆಯ್ಟ್ ನೋಡೋಂಥ ಒಂದು ಸಣ್ಣದೊಂದು ಮಷಿನ್ ಬರುತ್ತಲ್ಲ, ಅದನ್ನು ಮನೇಲಿ ಇಟ್ಕೊಳ್ಳಿ. ನೀವು ಪ್ರತಿದಿನ ವೆಯ್ಟ್ ನೋಡಿ ಅಂತ. ಯಾರು ವೆಯ್ಟ್ ನೋಡ್ತಾರೆ ಪ್ರತಿದಿನ, ಅವ್ರ ವೆಯ್ಟ್ ಕಡಿಮೆ ಇರುತ್ತೆ ಅಂತ. ಯಾಕೆ ಅಂದರೆ ಅವ್ರು ಕಾನ್ಷಿಯಸ್ ಆಗ್ತಾರೆ. ಹೌದು, ಓ ನಾನು ಜಾಸ್ತಿ ಇದೆ, ನಾನು ತಿನ್ನುವಾಗ ಅವ್ರಿಗೆ ಯೋಚನೆ ಬರುತ್ತೆ. ಸೊ ಬೀಯಿಂಗ್ ಅವೇರ್ ಇದೆಲ್ಲ, ಅದು ತುಂಬ ಇಂಪಾರ್ಟೆಂಟ್. ನೀವು ಏನು ತಿಂತೀರಾ, ಏನು ಮಾಡ್ತೀರಾ, ಎಲ್ಲದ್ರ ಬಗ್ಗೆನೂ ನೀವು ಯೋಚನೆ ಮಾಡಕ್ಕೆ ಶುರು ಮಾಡ್ತೀರಾ. ಇದು ಒಂಥರ ಡಸ್ಟ್ಬಿನ್ ಥರ ಸುಮ್ಮನೆ ತಿನ್ನಲ್ಲ. ಖಂಡಿತ ದೇಹ ದೇಗುಲ, ಅದು ಡಸ್ಟ್ಬಿನ್ ಅಲ್ಲ. ಅದನ್ನ ನಾವು ತಿಳ್ಕೋಬೇಕು. ತುರುಕ್ತಿರ್ತಾರೆ, ಅಬ್ಸರ್ವ್ ಮಾಡಿದ್ದೀನಿ, ಜಸ್ಟ್ ಗಲ್ಪ್ ಮಾಡ್ತಿರ್ತಾರೆ. ಅವರು ಒಳಗಡೆ ಒಂದು ಸಿಸ್ಟಮ್ ಇದೆ, ಅದಕ್ಕೂ ಕಷ್ಟ ಆಗುತ್ತೆ, ದೇಹಕ್ಕೂ ಕಷ್ಟ ಆಗುತ್ತೆ, ಎಷ್ಟು ಬೇಕು ಏನೂ ಯೋಚನೆ ಮಾಡಲ್ಲ. ಸೊ ಅದು ಯಾಕೆ ಅಂದರೆ ಕಾನ್ಷಿಯಸ್ನೆಸ್ ಇಲ್ಲ, ಅರಿವಿಲ್ಲ ಅದ್ರ ಬಗ್ಗೆ. ನಾವು ನೋಡಿ ಸರ್, ಈಗ ನೋಡಿ ವಚನ ಅದರಲ್ಲೆಲ್ಲ ಅವರು ಒಂದು ಅರ್ಥನ ಹೊರಗಡೆ ತಿಳಿಸಿದ್ದಾರೆ. ಆದರೆ ನಾನು ಸೈಂಟಿಫಿಕ್ ಆಗಿ ಅದನ್ನ ನೋಡೋದಾದರೆ, ದೇಹವೇ ದೇಗುಲ, ಶಿರವೇ ಹೊಣ್ಣ ಕಳಸವಯ್ಯ ಅಂದರೆ ನಮ್ಮ ಬುದ್ಧಿನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ, ನಾವು ಅಷ್ಟು ಚೆನ್ನಾಗಿರ್ತೀವಿ. ದೇಹನೂ ಅಷ್ಟೇ ದೇಗುಲ ಅಂತಂದರೆ ದೇಹದಲ್ಲಿ ಏನಿರುತ್ತೆ, ದೇವಸ್ಥಾನ ಅಂದರೆ ಪವಿತ್ರವಾಗಿರುತ್ತೆ, ಶುಚಿತ್ವ ಇರುತ್ತೆ, ಪವಿತ್ರತೆ ಇರುತ್ತೆ, ಒಂದು ನಂಬಿಕೆ ಇರುತ್ತೆ, ಒಂದು ಭಯ ಇರುತ್ತೆ. ದೇಹನೂ ಹಾಗೆ ಅಲ್ವಾ. ನಾವು ಸಿಕ್ಕಿದ್ದೆಲ್ಲ ನೀವು ಹೇಳ್ದ ಹಾಗೆ ನಾವು ತುರುಕ್ತಾ ಹೋದರೆ ದೇಹಕ್ಕೆ ಅದು ಅದರದ್ದು ಪಾವಿತ್ರತೆನ ಕಳ್ಕೊಳ್ಳುತ್ತೆ ಮತ್ತು ಅದು ಎಫೆಕ್ಟ್ ನಮ್ಮನ್ನು ಮಾಡುತ್ತೆ. ಖಂಡಿತ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಕಮೆಂಟ್ಗಳನ್ನ ತಿಳಿಸಿ, ಅನಿಸಿಕೆಗಳನ್ನ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.